ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋಲಿ ನಾವು ವೆಕ್ಟರ್ಸ್ ಚಾಪ್ಟರ್ನ ಕಂಪ್ಲೀಟಾಗಿ ಕಲಿತಾ ಹೋಗೋಣ. ಸೊ ಈ ಚಾಪ್ಟರ್ ನೀವು ಅಬ್ಸರ್ವ್ ಮಾಡಿದ್ರೆ, ನಾವು ಫಸ್ಟು ಬ್ಲೂ ಪ್ರಿಂಟ್ ಬಗ್ಗೆ ಥಿಂಕ್ ಮಾಡಿದ್ರೆ ನಮಗಿಲ್ಲಿ 3 ಮಾರ್ಕ್ಸ್ನ 2 ಕ್ವಶನ್ಸ್ ಬರುತ್ತೆ. ಸೊ 3 ಮಾರ್ಕ್ಸ್ನ 2 ಕ್ವಶನ್ಸನ್ನು ನೀವು ಇಲ್ಲಿ ತೊಗೋಬೋದು. ಅಲ್ಲಿಗೆ 6 ಮಾರ್ಕ್ಸ್ ಆಯಿತು. ಮತ್ತು 2 ಮಾರ್ಕ್ಸ್ನ 1 ಪ್ರಶ್ನೆ ಬರುತ್ತೆ, ಅದರಿಂದ 2 ಮಾರ್ಕ್ಸ್ ಇತ್ತು. ಜೊತೆಗೆ MCQಸು 2 ಬರುತ್ತೆ ನಿಮಗೆ. ಸೊ ಟೋಟಲಿ ಅಲ್ಲಿಗೆ 3 ಮಾರ್ಕ್ಸ್ನ 2 ಪ್ರಶ್ನೆಗಳು, 2 ಮಾರ್ಕ್ಸ್ನ 1 ಪ್ರಶ್ನೆ, 2 MCQ, ಟೋಟಲ್ 10 ಮಾರ್ಕ್ಸನ್ನು ಈಸಿಯಾಗಿ ತೊಗೊಳ್ಳೋಂಥ ಚಾಪ್ಟರ್ ಇದು. ಮೊದಲು ಒಂದು ಸಲ ಚಾಪ್ಟರ್ನ ಸಮ್ಮರೈಸ್ ಮಾಡ್ತಾ ಕೆಲವು ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ವೆಕ್ಟರ್ಸ್ನ 10 ಮಾರ್ಕ್ಸನ್ನು ಹೇಗೆ ಈಸಿಯಾಗಿ ತೊಗೊಳ್ಳೋದು ಅಂತ ಕಲಿತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ವೆಕ್ಟರ್ ಅಂದರೆ ಏನಂದರೆ, ಇಲ್ಲಿ ನೋಡಿ, ಇಲ್ಲೊಂದು ಲೈನ್ ಸೆಗ್ಮೆಂಟ್ ನೀವು ನೋಡ್ತಾ ಇದ್ದೀರಾ. ಈ ಲೈನ್ ಸೆಗ್ಮೆಂಟು 6 ಮಾರ್ಕ್ ನೋಡಿ, ಎ ಇಂದ ಬಿಗೆ ಮೂವ್ ಆಗಿದೆ ಅಲ್ವಾ. ಈ 6 ಮಾರ್ಕ್ ಇರೋದ್ರಿಂದ ಇಲ್ಲಿ ಎ ಇನಿಷಿಯಲ್ ಪಾಯಿಂಟ್ ಆಯಿತು, ಬಿ ಫೈನಲ್ ಪಾಯಿಂಟ್ ಆಯಿತು. ಈ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟನ್ನು ನಾವೇನಿಂದ ಕರಿತೀವಿ, ವೆಕ್ಟರ್ ಎ ಬಿ ಅಂತ ಕರಿತೀವಿ. ಕ್ಲಿಯರ್? ಅಂದರೆ ಇದು ಇನಿಷಿಯಲ್ ಪಾಯಿಂಟ್ ಎ, ಇದು ಫೈನಲ್ ಪಾಯಿಂಟ್ ಬಿ, ರೈಟ್. ಈ ಲೈನ್ ಸೆಗ್ಮೆಂಟ್ ಏನಾಗುತ್ತೆ, ವೆಕ್ಟರ್ ಎ ಬಿ ಆಗಿದೆ. ಅಂದರೆ ವಿ ಆರ್ ಮೂವಿಂಗ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಇದು ವೆಕ್ಟರ್ ಎ. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು ಈ ವೆಕ್ಟರ್ಗೆ ಏನಾಗುತ್ತೆ, ಮ್ಯಾಗ್ನೆಟ್ಯೂಡ್ ಆಗುತ್ತೆ. ಈ ಡಿಸ್ಟೆನ್ಸು ಮ್ಯಾಗ್ನೆಟ್ಯೂಡ್ ಆಗುತ್ತೆ ಇಲ್ಲಿ. ಕ್ಲಿಯರ್? ಡೈರೆಕ್ಷನ್ ಯಾವುದು, ಎ ಇಂದ ಬಿಗೆ ಮೂವ್ ಆಗ್ತಾ ಇದ್ದೀವಿ. ಇದನ್ನು ಸಿಂಪ್ಲಿ ನಾವು ವೆಕ್ಟರ್ಸ್ ಅಂತ ಕರಿಬೋದು. ಈ ಓವರ್ ಆಲ್ ಚಾಪ್ಟರ್ಲಿ ವೆಕ್ಟರ್ಸ್ ಅಂದರೆ ನಾವು ಕಲಿಬೇಕಾಗಿರೋದು ಇಷ್ಟೇ. ಕ್ಲಿಯರ್? ನಂತರ ಇದೇ ವೆಕ್ಟರ್ ಏನಾದರೂ ಕೂಡ ಇನಿಷಿಯಲ್ ಪಾಯಿಂಟು ಆರಿಜಿನ್ ಆಫ್ ಕೋಆರ್ಡಿನೇಟ್ ಆಕ್ಸಿಸ್ ಇದ್ದು ಯಾವುದೋ ಒಂದು ಪಾಯಿಂಟು ಎಂಡ್ ಪಾಯಿಂಟ್ ಆಗಿದ್ದರೆ ಇದು ವೆಕ್ಟರ್ ಒ ಪಿ ಆಗುತ್ತೆ. ಈ ವೆಕ್ಟರ್ನ ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಅಥವಾ ಇದು ಒ ಕ್ಯೂ ಆಗಿರ್ಬೋದು, ಇದು ಕೂಡ ಏನಾಗುತ್ತೆ, ಪೊಸಿಷನ್ ವೆಕ್ಟರ್ ಆಗುತ್ತೆ. ಅಂದರೆ ವೆನ್ ವಿ ಕಾಲ್ ವೆಕ್ಟರ್ ಈಸ್ ಪೊಸಿಷನ್ ವೆಕ್ಟರ್ ಮೀನ್ಸ್ ಇನಿಷಿಯಲ್ ಪಾಯಿಂಟ್ ಶುಡ್ ಬಿ ಆರಿಜಿನ್ ಆಫ್ ಕೋಆರ್ಡಿನೇಟ್ ಸ್ಪೇಸ್. ಸೊ ಅವಾಗೇನಾಗುತ್ತೆ, ಬಂದಂಥ ಪ್ರತಿಯೊಂದು ವೆಕ್ಟರ್ಸು ಕೂಡ ಏನಾಗ್ತವೆ, ಪೊಸಿಷನ್ ವೆಕ್ಟರ್ಸ್ ಆಗ್ತವೆ. ಇದು ಆರ್ ಇರ್ಬೋದು, ಇವೆಲ್ಲ ನೀವು ಪೊಸಿಷನ್ ವೆಕ್ಟರ್ಸ್. ನಾನೇನಾದರೂ ಕೂಡ ಈಗ ಪಿ ಕ್ಯೂ ಪಾಯಿಂಟನ್ನು ಕಂಡುಹಿಡಿಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇದು ವೆಕ್ಟರ್ ಪಿ ಕ್ಯೂನ ಕಂಡುಹಿಡಿಬೇಕು ಅಂದರೆ, ಇಲ್ಲಿ 6 ಮಾರ್ಕ್ ಈ ಕಡೆ ಇದೆ ಅಲ್ವಾ. ಸೊ ಹಾಗಾಗಿ ನಾನು ವೆಕ್ಟರ್ ಪಿ ಕ್ಯೂ ಅಂತ ತೊಗೊಂಡ್ರೆ, ಈ ವೆಕ್ಟರ್ ಪಿ ಕ್ಯೂ ಏನಾಗಿರುತ್ತೆ ಯಾವತ್ತೂ ಕೂಡ, ಒ ಕ್ಯೂ ಈಸ್ ಫೈನಲ್ ಪಾಯಿಂಟ್ ಮೈನಸ್ ಇನಿಷಿಯಲ್ ಪಾಯಿಂಟ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಮೋಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್, ರಿಮೆಂಬರ್ ದಿಸ್ ಒನ್. ಪಿ ಕ್ಯೂ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ವಾಟ್, ಫೈನಲ್ ಪಾಯಿಂಟ್ ಮೈನಸ್ ಇನಿಷಿಯಲ್ ಪಾಯಿಂಟ್. ನಾವಿಲ್ಲಿ ಒ ಕ್ಯೂ ಅನ್ನೋದು ಪೊಸಿಷನ್ ವೆಕ್ಟರ್ ಆಫ್ ಕ್ಯೂ ಆಗುತ್ತೆ, ಒ ಪಿ ಅನ್ನೋದು ಪೊಸಿಷನ್ ವೆಕ್ಟರ್ ಆಫ್ ಪಿ ಆಗುತ್ತೆ. ಸೊ ಈ ಥರದಲ್ಲಿ ನಾವು ಪಿ ಕ್ಯೂ ವೆಕ್ಟರ್ನ ಫೈಂಡ್ ಮಾಡಬಹುದು. ದಿಸ್ ಈಸ್ ಬೇಸಿಕ್ ಥಿಂಗ್ ಆಫ್ ವೆಕ್ಟರ್, ರೈಟ್. ಈಗ ಫಾರ್ ಎಕ್ಸಾಂಪಲ್ ನನಗೆ ಪಿನ ಪಾಯಿಂಟ್ ಗೊತ್ತಿತ್ತು ಅಂದರೆ, ಇದು x1 y1 z1 ಅಂತ ಗೊತ್ತು ನನಗೆ, ಕಾಂಪೊನೆಂಟ್ಸ್ ಆಫ್ ಪಾಯಿಂಟ್ ಗೊತ್ತು ಅಂದರೆ, ನಾನೇನಾದರೂ ಕೂಡ ಇಲ್ಲಿಂದ ಡಿಸ್ಟೆನ್ಸನ್ನು ಕಂಡುಹಿಡಿಯಬೇಕು ಅಂದರೆ, ಈ ಪಾಯಿಂಟ್ ಏನಾಗುತ್ತೆ, ಆರಿಜಿನ್ 0 0 0 ಆಗಿರೋದ್ರಿಂದ ಈ ಡಿಸ್ಟೆನ್ಸ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಒ ಪಿ, ಮ್ಯಾಗ್ನೆಟ್ಯೂಡ್ ಆಫ್ ವೆಕ್ಟರ್ ಒ ಪಿ ಏನಾಗುತ್ತೆ ನಮಗೆ, ಈ ವ್ಯಾಲ್ಯೂ ಯಾವತ್ತೂ ಕೂಡ ಸ್ಕ್ವೇರ್ ರೂಟ್ ಆಫ್ ದಿಸ್ ಕಾಂಪೊನೆಂಟ್ಸೇ ಆಗಿರ್ತಾರೆ. ಇಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್. ದಿಸ್ ಗಿವ್ಸ್ ಕಾಂಪೊನೆಂಟ್ಸ್ ಆಫ್ ದಿ ವೆಕ್ಟರ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ಸ್. ಇಲ್ಲಿ ಎಕ್ಸ್ ಏನಾಗಿದೆ, ದಿಸ್ ಈಸ್ ದ ಕೋಆರ್ಡಿನೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕಾಂಪೊನೆಂಟ್, ಕೋಆರ್ಡಿನೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಕಾಂಪೊನೆಂಟ್, ಕೋಆರ್ಡಿನೇಟ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಕಾಂಪೊನೆಂಟ್. ಇದೇ ವೆಕ್ಟರ್ ನಾನು ವೆಕ್ಟರ್ ಫಾರ್ಮೆಟಿಗೆ ಬರೀಬೇಕು ಅಂದರೆ, ಈ ಒ ಪಿ ವೆಕ್ಟರ್ ಏನಾಗುತ್ತೆ, ವೆಕ್ಟರ್ ಕಾಂಪೊನೆಂಟ್ಸಲ್ಲಿ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ ಆಗುತ್ತೆ. ಈ ಐ ಜೆ ಕೆ ಅಂದರೆ, ಈ ಐ ಅನ್ನೋದು ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್, ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ವೈ ಆ್ಯಕ್ಸಿಸ್ ಆ್ಯಂಡ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಝಡ್ ಆ್ಯಕ್ಸಿಸ್. ಇದು ವೇ ಆಫ್ ರೈಟಿಂಗ್ ದ ವೆಕ್ಟರ್ಸ್ ಇನ್ ಕಾಂಪೊನೆಂಟ್ ಫಾರ್ಮ್. ನಾನೇನಾದರೂ ಕೂಡ 2 ವೆಕ್ಟರ್ಸ್ನ ಆ್ಯಡ್ ಮಾಡಬೇಕು ಅಂದರೆ ನಾವೇನು ಮಾಡೋಕ್ಕಾಗುತ್ತೆ, ಈ ಎಕ್ಸ್ ಕಾಂಪೊನೆಂಟ್ ಜೊತೆಗೆ ಯಾವತ್ತೂ ಕೂಡ ಎಕ್ಸ್ ಕಾಂಪೊನೆಂಟ್ನ ಆ್ಯಡ್ ಮಾಡಬೇಕು, ವೈ ಕಾಂಪೊನೆಂಟ್ ಜೊತೆಗೆ ವೈ ಕಾಂಪೊನೆಂಟ್,
ಝಡ್ ಕಾಂಪೊನೆಂಟ್ ಜೊತೆಗೆ ಝಡ್ ಕಾಂಪೊನೆಂಟ್ ಆ ಥರದಲ್ಲೇ ನಾನು ವೆಕ್ಟರ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸಬ್ಸ್ಟ್ರಾಕ್ಷನ್ ಕೂಡ ಸೇಮ್ ಫಾರ್ಮೆಟಲ್ಲೇ ಆಗುತ್ತೆ. ಕ್ಲಿಯರ್? ನೌ ವಿ ಕಮ್ ಟು ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಸ್ಟ್ಯಾಂಡ್ ಫಾರ್ ವಾಟ್? ಅದರ ನೇಮೇ ಹೇಳುತ್ತೆ, ಯಾವುದಾದ್ರೂ ಒಂದು ವೆಕ್ಟರ್ನ ತಗೊಂಡಾಗ ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್, ಇದೊಂದು ಎಂಡಿಂಗ್ ಪಾಯಿಂಟು, ಇಲ್ಲಿಂದ ಇಲ್ಲಿಗೆ ವೆಕ್ಟರ್ ಮೂವ್ ಆಗಿದೆ. ಈ ಮ್ಯಾಗ್ನೆಟ್ಯೂಡ್ ಏನಾದರೂ ಕೂಡ ಒನ್ ಯೂನಿಟಿ ಇದ್ದರೆ ಇದನ್ನೇ ಅಂತ ಕರಿತೀವಿ ನಾವು ಯೂನಿಟ್ ವೆಕ್ಟರ್ ಅಂತ ಕರಿತೀವಿ. ಅದಕ್ಕೆ ಫಾರ್ಮುಲಾ ಕೂಡ ಇದೆ. ಯಾವುದಾದ್ರೂ ಒಂದು ವೆಕ್ಟರ್ಗೆ ಯೂನಿಟ್ ವೆಕ್ಟರ್ ಫೈಂಡ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು? ಆ ವೆಕ್ಟರನ್ನು ಅದೇ ವೆಕ್ಟರ್ನ ಮ್ಯಾಗ್ನಿಟ್ಯೂಡಿಂದ ಡಿವೈಡ್ ಮಾಡಿದಾಗ ಬರೋ ಅಂಥ ಆನ್ಸರ್ ಏನು ಬರುತ್ತೋ ಅದು ಆ ವೆಕ್ಟರ್ ಯೂನಿಟ್ ವೆಕ್ಟರ್ ಆಗಿರುತ್ತೆ. ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಯಾವತ್ತೂ ಕೂಡ ಕ್ಯಾಪಿಂದ ಡಿನೋಟ್ ಮಾಡ್ತೀವಿ. ದಿಸ್ ಕ್ಯಾಪ್ ಇಂಡಿಕೇಟ್ಸ್ ಯೂನಿಟ್ ವೆಕ್ಟರ್. ಹೆಂಗೆ ಬರುತ್ತೆ ಇದು? ಯಾವ ವೆಕ್ಟರ್ನ ಯೂನಿಟ್ ವೆಕ್ಟರ್ ಬೇಕೋ ಅದೇ ವೆಕ್ಟರ್ನ ಮ್ಯಾಗ್ನಿಟ್ಯೂಡಿಂದ ಡಿವೈಡ್ ಮಾಡಬೇಕು. ಆವಾಗ ಏನು ಆನ್ಸರ್ ಬರುತ್ತೋ ಅದು ಯೂನಿಟ್ ವೆಕ್ಟರ್ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ನಾವು ಈ ಥರ ಯೂಸ್ ಮಾಡ್ತೀವಿ. ಎ ಕ್ಯಾಪ್ ಈಕ್ವಲ್ಸ್ ಟು ವಾಟ್? ಎ ವೆಕ್ಟರ್ ಡಿವೈಡ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಈ ಫಾರ್ಮುಲಾ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಪಾರ್ಟಲ್ಲಿ ನಾವೀಗ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಬಗ್ಗೆ ಕಲಿತಾ ಹೋಗೋಣ. ಸೊ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಅಂದರೆ ಇಲ್ಲಿ ನಾವು ವೆಕ್ಟರ್ಸ್ನ ಎರಡು ಥರ ಮಲ್ಟಿಪ್ಲೈ ಮಾಡೋದು, ಡಿಪೆಂಡಿಂಗ್ ಆನ್ ನಮಗೆ ಯಾವ ಥರ ರಿಸಲ್ಟ್ ಬೇಕು ಅಂದರೆ. ನನಗೇನಾದರೂ ಕೂಡ ಆನ್ಸರು ಸ್ಕೇಲಾರ್ ಬರಬೇಕು ಅಥವಾ ಯಾವುದಾದ್ರೂ ಒಂದು ರಿಯಲ್ ನಂಬರ್ ಬರಬೇಕು ಎರಡು ವೆಕ್ಟರ್ನ ಮಲ್ಟಿಪ್ಲೈ ಮಾಡಿದಾಗ ಅಂದರೆ ನಾನೇನು ಮಾಡಬೇಕು? ಆವಾಗ ಡಾಟ್ ಪ್ರಾಡಕ್ಟ್ ಆರ್ ಸ್ಕೇಲಾರ್ ಪ್ರಾಡಕ್ಟ್ನ ಅಪ್ಲೈ ಮಾಡಬೇಕು. ಅರ್ಥ ಆಗ್ತೀಯಾ? ಡಾಟ್ ಪ್ರಾಡಕ್ಟ್ ಆರ್ ಸ್ಕೇಲಾರ್ ಪ್ರಾಡಕ್ಟ್ ಅಂದರೆ ಏನು? ಎರಡು ವೆಕ್ಟರ್ನ ಮಲ್ಟಿಪ್ಲೈ ಮಾಡಿದಾಗ ಬರೋ ಅಂಥ ಆನ್ಸರ್ ರಿಯಲ್ ನಂಬರ್ ಬರುತ್ತೆ ಅಥವಾ ಒಂದು ಸ್ಕೇಲಾರ್ ಕ್ವಾಂಟಿಟಿ ಬರುತ್ತೆ. ಆವಾಗ ನಾವು ಸ್ಕೇಲಾರ್ ಪ್ರಾಡಕ್ಟ್ನ ಅಪ್ಲೈ ಮಾಡಬೇಕು. ಅದನ್ನ ಇನ್ನೊಂದು ನೇಮು ಡಾಟ್ ಪ್ರಾಡಕ್ಟ್ ಅಂತಲೂ ಕೂಡ ಕರೀತಾರೆ. ಅದೇ ಆನ್ಸರ್ ನನಗೂ ಕೂಡ ಆನ್ಸರ್ ವೆಕ್ಟರೇ ಬರಬೇಕು ಅಂದರೆ ಅವಾಗೇನು ಮಾಡ್ಬೇಕು? ನಾವು ವೆಕ್ಟರ್ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು. ಇದನ್ನು ಇನ್ನೊಂದು ನೇಮಲ್ಲಿ ಕ್ರಾಸ್ ಪ್ರಾಡಕ್ಟ್ ಅಂತಲೂ ಕೂಡ ಕರೀತಾರೆ. ರೈಟ್, ದೀಸ್ ಆರ್ ದ ಟೂ ಕೈಂಡ್ಸ್ ಆಫ್ ಮಲ್ಟಿಪ್ಲಿಕೇಶನ್ಸ್ ಆಫ್ ವೆಕ್ಟರ್. ಈಗ ಒಂದೊಂದನ್ನೇ ಕಲಿತಾ ಹೋಗೋಣ. ಫಸ್ಟ್ ವಿ ಲರ್ನ್ ಅಬೌಟ್ ಡಾಟ್ ಪ್ರಾಡಕ್ಟ್. As its name tells, dot bar scalar means if you multiply two vectors, we obtain the answer as real number or scalar. ಇದು ಹೆಂಗೆ ಡಿಫೈನ್ ಆಗುತ್ತೆ ಅಂದರೆ ಎ ಡಾಟ್ ಪಿ ಎರಡು ವೆಕ್ಟರ್ನ ಮಲ್ಟಿಪ್ಲೈ ಮಾಡಿದಾಗ ಬರೋ ಅಂಥ ಆನ್ಸರ್ ಏನಾಗಿರುತ್ತೆ? ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ, ಕಾಸ್ ಟೀಟಾ. ದಿಸ್ ಈಸ್ ಡೆಫಿನೇಷನ್ ಆಫ್ ಡಾಟ್ ಪ್ರಾಡಕ್ಟ್ ಆಗಿರುತ್ತೆ. ಇಲ್ಲಿ ಟೀಟಾ ಅದು ಇಂಡಿಕೇಟ್ ಮಾಡುತ್ತೆ ಇದು ವೆಕ್ಟರ್ ಎ ಒಂದು, ವೆಕ್ಟರ್ ಬಿ ಒಂದು ಆಗಿದ್ದಾಗ ಇಲ್ಲಿ ಏನು ಆ್ಯಂಗಲ್ ಬರುತ್ತೋ ಅದು ಟೀಟಾ ಆಗಿರುತ್ತೆ. ಇದನ್ನು ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಕೂಡ ಕರಿಬೋದು. ದಿಸ್ ಈಸ್ ಡೆಫಿನೇಷನ್ ಆಫ್ ಡಾಟ್ ಪ್ರಾಡಕ್ಟ್. ಈಗ ಕೆಲವೊಂದು ಅಬ್ಸರ್ವೇಷನ್ಸ್ ತೊಗೊಳೋಣ. ಫಸ್ಟ್ ಅಬ್ಸರ್ವೇಷನ್ ಏನು? ಎ ಡಾಟ್ ಬಿ ಯಾವತ್ತೂ ಕೂಡ ಏನಾಗಿರುತ್ತೆ? ಒಂದು ರಿಯಲ್ ನಂಬರ್ ಆಗಿರುತ್ತೆ, ಮರಿಬೇಡಿ. ಯಾವತ್ತೂ ಕೂಡ ಒಂದು ರಿಯಲ್ ನಂಬರ್. ಕ್ಲಿಯರ್? ಸೆಕೆಂಡ್ ಅಬ್ಸರ್ವೇಷನ್ ಏನು ಅಂದರೆ ಎ ಡಾಟ್ ಬಿ ವ್ಯಾಲ್ಯೂ ಯಾವಾಗ ಝೀರೋ ಆಗುತ್ತೆ? ಅದಕ್ಕೆ ಮೇಜರ್ಲಿ ಎರಡು ಕಂಡೀಷನ್ಸ್ ಇದೆ. ಒಂದು ಕಂಡೀಷನ್ ಇದು ಐದರ್ ಎ ವೆಕ್ಟರ್ ಝೀರೋ ಆಗಿರಬೇಕು ಅಥವಾ ಬಿ ವೆಕ್ಟರ್ ಝೀರೋ ಆದಾಗಲೂ ಕೂಡ ಡಾಟ್ ಪ್ರಾಡಕ್ಟ್ ಝೀರೋ ಆಗ್ಬೋದು. ಅದು ಒಂದು ಕಂಡೀಷನ್ನು. ಇಲ್ಲಾಂದರೆ ಸೆಕೆಂಡ್ ಕಂಡೀಷನ್ ಯಾವುದು? ವೆಕ್ಟರ್ ಎ ಏನಾದರೂ ಕೂಡ ಪರ್ಪೆಂಡಿಕ್ಯುಲರ್ ಆಗಿರಬೇಕು ವೆಕ್ಟರ್ ಬಿಗೆ. ಅವಾಗಲೂ ಕೂಡ ಏನಾಗುತ್ತೆ? ಎ ಡಾಟ್ ಬಿ ಝೀರೋ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಯಾವುದು? ಎ ಡಾಟ್ ಬಿ ವಿಚ್ ಈಸ್ ಈಕ್ವಲ್ಸ್ ಟು ಝೀರೋ. ಯಾವಾಗ ಅಂದರೆ ಎ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ಬಿ. ಡೋಂಟ್ ಫರ್ಗೆಟ್ ದಿಸ್ ಒನ್. ಮೋಸ್ಟ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಆಫ್ ದಿಸ್ ಡಾಟ್ ಪ್ರಾಡಕ್ಟ್. ಕ್ಲಿಯರ್? ಈಗ ನಾವು ಅದೇ ಎರಡು ವೆಕ್ಟರ್ಸ್ನ ಡಾಟ್ ಪ್ರಾಡಕ್ಟ್ನಾಗ ಎ ಡಾಟ್ ಬಿ ಈಕ್ವಲ್ಸ್ ಟು ಝೀರೋ ಆಗುತ್ತೆ ಪರ್ಪೆಂಡಿಕ್ಯುಲರ್ ಆಗಿದ್ದರೆ, ಅದೇ ನಾನೇನಾದರೂ ಕೂಡ ಸೇಮ್ ವೆಕ್ಟರ್ಸ್ನ ತೊಗೊಂಡ್ರೆ ಅವಾಗೇನಾಗುತ್ತೆ? ಇದು ಏನದು ಒಂದು ವೆಕ್ಟರು ಡಾಟ್ ಪ್ರಾಡಕ್ಟ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಎ. ಇಟ್ ಆಲ್ವೇಸ್ ಗಿವ್ಸ್ ವಾಟ್? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಹೋಲ್ ಸ್ಕ್ವೇರ್ನ ಕೊಡುತ್ತೆ. ಮರಿಬೇಡಿ, ಮೋಸ್ಟ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ ದಿಸ್ ಒನ್. ಎ ಡಾಟ್ ಎ ಈಕ್ವಲ್ಸ್ ಟು ವಾಟ್? ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್. ಸಾಕಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಯೂಸ್ ಮಾಡ್ತೀವಿ ನಾವು. ಕ್ಲಿಯರ್? ಅದೇ ಫಾರ್ ಎಕ್ಸಾಂಪಲ್ ಇಲ್ಲಿ ಫಾರ್ಮುಲಾ ಏನಿದೆ ನಮಗೆ? ಎ ಡಾಟ್ ಬಿ ವಿಚ್ ಈಸ್ ಈಕ್ವಲ್ಸ್ ಟು ವಾಟ್?
ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಕಾಸ್ ಟೀಟಾ ಇದೆ. ಟೀಟಾ ವ್ಯಾಲ್ಯೂ 0 ಆದರೆ ಏನಾಗುತ್ತೆ ಆನ್ಸರ್? ಸೊ ಕಾಸ್ 0 ಡಿಗ್ರಿ ಇಸ್ ವಾಟ್ 1, ಈ ವ್ಯಾಲ್ಯೂ 1 ಆಗೋಗುತ್ತೆ. ಅಂದರೆ ಎ ಡಾಟ್ ಬಿ ವಿ ಆಲ್ವೇಸ್ ಗೆಟ್ ದ ಆನ್ಸರ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ವಿ ಬರ್ತಾ ಹೋಗುತ್ತೆ. ಕ್ಲಿಯರ್? ಅದೇ ಫಾರ್ ಎಕ್ಸಾಂಪಲ್ ಟೀಟಾ ವ್ಯಾಲ್ಯೂ ಏನಾದ್ರು ಪೈ ಆದರೆ ಇದೇ ವ್ಯಾಲ್ಯೂ ಏನಾಗುತ್ತೆ ಅವಾಗ ವೆಕ್ಟರ್ ಟೀಟಾ ಈಕ್ವಲ್ಸ್ ಟು ಪೈ ವೆಕ್ಟರ್ ಎ ಡಾಟ್ ಪಿ ಇದೇನಾಗುತ್ತೆ ನೆಗೆಟಿವ್ ಆಫ್ ದಿಸ್ ವ್ಯಾಲ್ಯೂ ಆಗುತ್ತೆ. ಅಂದರೆ ಇದು ಮ್ಯಾಕ್ಸಿಮಮ್ ಇದು ಮಿನಿಮಮ್ ವ್ಯಾಲ್ಯೂ ಆಫ್ ಎ ಡಾಟ್ ಪಿ ಸಿಗ್ಬೋದು ಆನ್ ದ ಬೇಸ್ ಆಫ್ ವ್ಯಾಲ್ಯೂ ಆಫ್ ಟೀಟಾ. ರೈಟ್, ನಾವು ಆಲೇ ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀವಿ ಏನಂತ, ಈ ಐ ವೆಕ್ಟರ್ ಜೆ ವೆಕ್ಟರ್ ಕೆ ವೆಕ್ಟರ್ ಏನಿವು ಕಾಂಪೊನೆಂಟ್ಸ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಅಂತ ಗೊತ್ತು ನಮಗೆ ಐ ವೆಕ್ಟರ್. ಇದು ಜೆ ವೆಕ್ಟರ್ ಏನು ಕಾಂಪೊನೆಂಟ್ ಅಲಾಂಗ್ ವೈ ಆ್ಯಕ್ಸ್ ಅಂತ ಗೊತ್ತು. ಇದು ಕೆ ಏನಿದು ಕಾಂಪೊನೆಂಟ್ ಅಲಾಂಗ್ ಝಡ್ ಅಂತ ಗೊತ್ತು. ಇವು ಯಾವತ್ತೂ ಕೂಡ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಇರ್ತವೆ. ಅದಕ್ಕೆ ನಾನೇನಾದರೂ ಕೂಡ ಐ ಡಾಟ್ ಜೆ ಫೈಂಡ್ ಮಾಡಿದ್ರೆ ಅಥವಾ ಜೆ ಡಾಟ್ ಕೆನ ಫೈಂಡ್ ಮಾಡಿದ್ರೆ ಅಥವಾ ಕೆ ಡಾಟ್ ಐಯನ್ನು ಫೈಂಡ್ ಮಾಡಿದ್ರೆ ಈ ವ್ಯಾಲ್ಯೂ ಯಾವತ್ತೂ ಕೂಡ 0 ಆಗಿರುತ್ತೆ. ಅದೇ ಥರ ಅದೇ ವೆಕ್ಟರ್ನ ಅದೇ ವೆಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಬರೋ ಅಂತ ಆನ್ಸರ್ ಏನಾಗಿರುತ್ತೆ 1 ಆಗಿರುತ್ತೆ. ಕ್ಲಿಯರ್? ಇದು ಕೂಡ ಒಂದು ಕ್ಲಿಯರ್ ಕಟ್ ಅಬ್ಸರ್ವೇಷನ್ಸ್. ನೆಕ್ಸ್ಟು ನನಗೇನಾದರೂ ಕೂಡ ಆ್ಯಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ನ ಫೈಂಡ್ ಮಾಡಬೇಕು ಅಂದರೆ ಅದು ಫಾರ್ಮುಲಾ ಏನು, ಕಾಸ್ ಟೀಟಾ ಈಕ್ವಲ್ಸ್ ಟು ವೆಕ್ಟರ್ ಎ ಡಾಟ್ ಬಿ ಡಿವೈಡ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಫಾರ್ 2 ಮಾರ್ಕ್ಸ್. ಕ್ಲಿಯರ್? ಆಫ್ಟರ್ವರ್ಡ್ಸ್ ನನಗೆ 2 ವೆಕ್ಟರ್ನ ಕೊಟ್ಟಿದ್ದಾರೆ. ಯಾವ ಥರದಲ್ಲಿ ಕೊಟ್ಟಿದ್ದಾರೆ ಅವರು, ವೆಕ್ಟರ್ ಎ ಅನ್ನೋದು ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝಡ್ ಕೆ ಇದೊಂದು ವೆಕ್ಟರ್ನ ಕೊಟ್ಟಿದ್ದಾರೆ. ವೆಕ್ಟರ್ ಬಿ ಅನ್ನೋದೇನು, ಇದು ಎಲ್ ಐ ಪ್ಲಸ್ ಎಮ್ ಜೆ ಪ್ಲಸ್ ಎನ್ ಕೆ ಅಂತ ಕೊಟ್ಟಿದ್ದಾರೆ. ಇದೆರಡೂ ವೆಕ್ಟರ್ಗೆ ಎ ಡಾಟ್ ಬಿ ಬೇಕು ಅಂದರೆ ನಾನು ಏನು ಮಾಡಬೇಕು, ನಾವೀಗ ಎಕ್ಸ್ ಕಾಂಪೊನೆಂಟ್ ಅಂದರೆ ಐ ಕಾಂಪೊನೆಂಟ್ನ ಮಲ್ಟಿಪ್ಲೈ ಮಾಡೋದು. ದಟ್ ಈಸ್ ಎಕ್ಸ್ ಎಲ್ ಪ್ಲಸ್ ನೆಕ್ಸ್ಟು ವೈ ಎಮ್ ನೆಕ್ಸ್ಟು ಝಡ್ ಎನ್. ಈ ಪ್ರಾಡಕ್ಟ್ ಏನು ಬರುತ್ತೋ ಇದು ಎ ಡಾಟ್ ಬಿ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್. ಏನು ಪ್ರೊಜೆಕ್ಷನ್ ಅಂದರೆ ಫಸ್ಟು ಇದು ಯಾವುದೋ ಒಂದು ವೆಕ್ಟರ್ ಎ ಬಿ ಇದೆ ಅಂತ ಅಂದ್ಕೊಳ್ಳಿ. ಈ ವೆಕ್ಟರ್ಗೆ ಒಂದು ಅಥವಾ ಹಾರಿಜಾಂಟಲ್ ಲೈನ್ನ ಡ್ರಾ ಮಾಡಿದ್ರೆ ಇಲ್ಲಿ ಏನು ರೆಫರೆನ್ಸ್ ಲೈನ್ ಬರುತ್ತೋ ಅಥವಾ ಈ ರೆಫರೆನ್ಸ್ ವೆಕ್ಟರ್ ಏನಾಗಿರುತ್ತೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆಗಿರುತ್ತೆ. ಅದೇ ಫಾರ್ ಎಕ್ಸಾಂಪಲ್ ವೆಕ್ಟರ್ ಈ ಥರ ಇತ್ತು ಅಂದರೆ ಆವಾಗ ಪ್ರೊಜೆಕ್ಷನ್ ಹೇಗಿರುತ್ತೆ, ಈ ಡೈರೆಕ್ಷನ್ಗೆ ಇರುತ್ತೆ ಅಲ್ವಾ. ಆವಾಗ ಇಲ್ಲಿ ಟೀಟಾ ಏನು ಬರುತ್ತೆ, ಟೀಟಾ ಯಾವಾಗಲೂ ಕೂಡ ಈ ಥರದಲ್ಲಿ ನಾವು ಫೈಂಡ್ ಮಾಡ್ಕೋಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್. ಈ ಸಪೋರ್ಟ್ ಬೇಸ್ ಲೈನ್ ಏನಿದೆಯೋ ಇದೇ ಪ್ರೊಜೆಕ್ಷನ್. ಇದನ್ನು ಹೆಂಗೆ ಫೈಂಡ್ ಮಾಡೋಕೆ, ನಾನು ಯಾವುದಾದ್ರೂ ಒಂದು ವೆಕ್ಟರ್ಗೆ ಪ್ರೊಜೆಕ್ಷನ್ ಬೇಕು ಅಂದರೆ ವೆಕ್ಟರ್ ಎ ಡಾಟ್ ಬಿ ಡಿವೈಡ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಈಗ ಅಬ್ಸರ್ವ್ ಮಾಡಿ, ಇದೇನೋ ಈ ಥರ ಇತ್ತು, ಆ್ಯಂಗಲ್ ಫಾರ್ಮ್ ಆಯಿತು, ಓಕೆ. ಫಾರ್ ಎಕ್ಸಾಂಪಲ್ ಇದೊಂದು ಹಾರಿಜಾಂಟಲ್ ಲೈನ್ಗೆ ಪ್ರೊಜೆಕ್ಷನ್ ಬೇಕು ಅಂದರೆ ಯಾವುದೇ ಹಾರಿಜಾಂಟಲ್ ಲೈನ್ ತೊಗೊಂಡಾಗ ಆ ಹಾರಿಜಾಂಟಲ್ ಲೈನ್ಗೆ ಅದೇ ಲೈನು ಪ್ರೊಜೆಕ್ಷನ್ ಆಗಿರುತ್ತೆ. ಅಂದರೆ ಪ್ರೊಜೆಕ್ಷನ್ ಆಫ್ ಎ ಬಿ, ರೈಟ್, ಪ್ರೊಜೆಕ್ಷನ್ ಆಫ್ ಎ ಬಿ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ವಾಟ್, ಎ ಬಿ. ಯಾವಾಗ ಅಂದರೆ ಆ್ಯಂಗಲ್ 0 ಇದ್ದಾಗ. ಕ್ಲಿಯರ್? ಅದೇ ಫಾರ್ ಎಕ್ಸಾಂಪಲ್ ಆ್ಯಂಗಲ್ 0 ಇಲ್ಲ, ಇದಕ್ಕೊಂದು ಪ್ರೊಜೆಕ್ಷನ್ ಈ ಉಲ್ಟಾ ಡೈರೆಕ್ಷನಾಗಿ ಹೋಯ್ತಪ್ಪ, ಅವಾಗ ಏನಾಗುತ್ತೆ, ಇಲ್ಲಿ ಈ ವೆಕ್ಟರ್ ಎ ಬಿಗೆ ಪ್ರೊಜೆಕ್ಷನ್ನು ವೆಕ್ಟರ್ ಬಿ ಎ ಆಗಿರುತ್ತೆ. ಡನ್. ಅದೇ ಫಾರ್ ಎಕ್ಸಾಂಪಲ್ ಈ ಲೈನು ಪರ್ಪೆಂಡಿಕ್ಯುಲರ್ ಆಗಿತ್ತು, ಪ್ರೊಜೆಕ್ಷನ್ನೇ ಇರಲ್ಲ. ಬಟ್ ನಿಮ್ಮದೆಲ್ಲ ಬೇಕಾಗಲ್ಲ, ಎಕ್ಸಾಮ್ಗೆ ಈ ಫಾರ್ಮುಲಾ ಈಸ್ ಎನಫ್ ಹೌ ಟು ಫೈಂಡ್ ಪ್ರೊಜೆಕ್ಷನ್ ಆಫ್ 2 ವೆಕ್ಟರ್ಸ್. ದಿಸ್ ಈಸ್ ಆಲ್ ಅಬೌಟ್ ಡಾಟ್ ಪ್ರಾಡಕ್ಟ್. ದಿಸ್ ಈಸ್ ಲಾಸ್ಟ್ ಕಾನ್ಸೆಪ್ಟ್ ಆಫ್ ವೆಕ್ಟರ್ಸ್, ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಆ್ಯಸ್ ಇಟ್ ನೇಮ್ ಟೆಲ್ಸ್. ಏನು ಕ್ರಾಸ್ ಪ್ರಾಡಕ್ಟ್ ಅಂದರೆ 2 ವೆಕ್ಟರ್ಸ್ನ ಮಲ್ಟಿಪ್ಲೈ ಮಾಡ್ತೀವಿ, ಅದನ್ನು ಎ ಕ್ರಾಸ್ ಬಿ ಅಂತ ಡಿನೋಟ್ ಮಾಡ್ತೀವಿ. ಅದರ ಡೆಫಿನೇಷನ್ ಏನಾಗಿರುತ್ತೆ ಅಂದರೆ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸೈನ್ ಟೀಟಾ ಎನ್ ಕ್ಯಾಪ್ ಆಗಿರುತ್ತೆ.
ಈ ಎನ್ ಕ್ಯಾಪ್ ಯಾಕಂತ ಕರಿತೀವಿ ಅಂದರೆ ಇದು ಡೈರೆಕ್ಷನ್ ವೆಕ್ಟರ್, ಅಂದರೆ ಎ ಕ್ರಾಸ್ ಬಿ ಕೂಡ ಆನ್ಸರ್ ಏನಾಗಿರುತ್ತೆ, ವೆಕ್ಟರೇ ಬರುತ್ತೆ ನಿಮ್ಗೆ ಆನ್ಸರ್ ಇಲ್ಲಿ. ಇಲ್ಲಿ ಬರುವಂಥ ಫಸ್ಟ್ ಅಬ್ಸರ್ವೇಷನ್ ಏನು, ಫಸ್ಟ್ ಅಬ್ಸರ್ವೇಷನ್ನು ನಾನು ಯಾವತ್ತೇ ಎ ಕ್ರಾಸ್ ಬಿ ಫೈಂಡ್ ಮಾಡಿದ್ರೂ ಕೂಡ ಬರೋಂಥ ಆನ್ಸರ್ ಏನು, ಒಂದು ವೆಕ್ಟರ್ ಆಗಿರುತ್ತೆ, ಸ್ಕೇಲಾರ್ ಅಲ್ಲ. ಈ ಕ್ರಾಸ್ ಪ್ರಾಡಕ್ಟ್ನ ವೆಕ್ಟರ್ ಪ್ರಾಡಕ್ಟ್ ಅಂತಲೂ ಕೂಡ ಕರೀತಾರೆ. ಕ್ಲಿಯರ್, ದಿಸ್ ಫಸ್ಟ್ ಥಿಂಗ್. ಸೆಕೆಂಡ್ ಕೀ ಪಾಯಿಂಟ್ ಯಾವುದು, ಎ ಕ್ರಾಸ್ ಬಿ ಯಾವಾಗ ಝೀರೋ ಆಗುತ್ತೆ ಅಂದರೆ ಒಂದು ಕೇಸು ಏನಾಗಿರ್ಬೋದು, ಒಂದು ವೆಕ್ಟರ್ ಎ ಝೀರೋ ಆದರೂ ಕೂಡ ಝೀರೋ ಆಗುತ್ತೆ, ಅಥವಾ ವೆಕ್ಟರ್ ಬಿ ಝೀರೋ ಆದರೂ ಕೂಡ ಆಗುತ್ತೆ. ಇನ್ನೊಂದು ಕೇಸ್ ಏನು, ವೆಕ್ಟರ್ ಎ ಕ್ರಾಸ್ ಬಿ ವಿಚ್ ಈಸ್ ಈಕ್ವಲ್ಸ್ ಟು ಝೀರೋ ಯಾವಾಗ ಅಂದರೆ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ವೆಕ್ಟರ್ ಎರಡು ಏನಾಗಿರಬೇಕು, ಪ್ಯಾರಲಲ್ ಆಗಿರಬೇಕು ಅಥವಾ ಕೊಲೀನಿಯರ್ ಆಗಿರಬೇಕು. ಆ ಕೇಸಲ್ಲೂ ಕೂಡ ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಏನಾಗುತ್ತೆ, ಝೀರೋ ಆಗುತ್ತೆ. ಕ್ಲಿಯರ್, ದಿ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಈಸ್, ನನಗೇನಾದರೂ ಕೂಡ ಐ ವಾಂಟ್ ಟು ಫೈಂಡ್ ಆ್ಯಂಗಲ್ ಬಿಟ್ವೀನ್ ದೀಸ್ ಟು ವೆಕ್ಟರ್ಸ್ ಎ ಆ್ಯಂಡ್ ಬಿ ಅಂದರೆ ಇಲ್ಲಿ ಫಾರ್ಮುಲಾ ಏನಾಗುತ್ತೆ, ಸೈನ್ ಥೀಟಾ ವಿಲ್ ಬಿ ಈಕ್ವಲ್ಸ್ ಟು ವೆಕ್ಟರ್ ಎ ಕ್ರಾಸ್ ಬಿ ಡಿವೈಡ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಆಗೋಗುತ್ತೆ. ಕ್ಲಿಯರ್. ಅದೇ ಥರ ನಾನೇನಾದರೂ ಕೂಡ ನನಗೆ ಗೊತ್ತು ಐ ಜೆ ಕೆ ಆರ್ ದ ಯೂನಿಟ್ ವೆಕ್ಟರ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಆ್ಯಂಡ್ ಝೆಡ್ ಆ್ಯಕ್ಸಿಸ್. ಸೊ ಈಗ ಐ ಜೆ ಕೆ ವೆಕ್ಟರ್ಸು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್ ಇದೆ, ವೈ ಆ್ಯಕ್ಸಿಸ್ ಇದೆ, ಝೆಡ್ ಆ್ಯಕ್ಸಿಸ್ ಇದೆ. ನಾನೇನಾದರೂ ಕೂಡ ಐ ಕ್ರಾಸ್ ಐಯನ್ನು ಫೈಂಡ್ ಮಾಡಿದಾಗ ಆನ್ಸರ್ ಏನಾಗುತ್ತೆ, ಐ ಕ್ರಾಸ್ ಐ ಯಾವತ್ತೂ ಕೂಡ ಕೊಲಿನಿಯರ್, ಈ ವ್ಯಾಲ್ಯೂ ಝೀರೋ ಆಗೋಗುತ್ತೆ. ಅದೇ ಥರ ಜೆ ಕ್ರಾಸ್ ಜೆ ಕೂಡ ಝೀರೋ ಆಗೋಗುತ್ತೆ. ಲಾಸ್ಟ್ ಒನ್ ಕೆ ಕ್ರಾಸ್ ಕೆ ಕೂಡ ಝೀರೋ ಆಗೋಗುತ್ತೆ. ಅದೇ ಥರ ಇದೆರಡು ವೆಕ್ಟರ್ನ ಮಲ್ಟಿಪ್ಲೈ ಮಾಡಿದ್ರೆ ಬರೋಂಥ ಆನ್ಸರ್ ಏನು ಬರುತ್ತೆ, ಇದೇ ವೆಕ್ಟರ್ನ ಮಲ್ಟಿಪ್ಲೈ ಮಾಡಿದಾಗ ಬರೋಂಥ ಆನ್ಸರು ಈ ಎರಡೂ ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಂದರೆ ನಾನೇನಾದರೂ ಕೂಡ ಐ ಕ್ರಾಸ್ ಜೆನ ಮಲ್ಟಿಪ್ಲೈ ಮಾಡಿದ್ರೆ ಬರೋಂಥ ಆನ್ಸರ್ ಇನ್ನೊಂದು ವೆಕ್ಟರ್ ಕೆ ಬರುತ್ತೆ. ಅದೇ ಥರ ಏನಾದರೂ ಕೂಡ ಇದೇ ವೆಕ್ಟರ್ನ ಉಲ್ಟಾ ಮಾಡಿ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಡೈರೆಕ್ಷನ್ ಚೇಂಜ್ ಆಗಿ ಅದು ಮೈನಸ್ ಆಗುತ್ತೆ. ಜೆ ಕ್ರಾಸ್ ಐನ ಮಲ್ಟಿಪ್ಲೈ ಮಾಡಿದ್ರೆ ಬರೋಂಥ ಆನ್ಸರ್ ಮೈನಸ್ ಕೆ ಬರುತ್ತೆ ಈ ಕೇಸಲ್ಲಿ. ಯಾಕೆ, ಡೈರೆಕ್ಷನ್ ರಿವರ್ಸ್ ಆದ ತಕ್ಷಣ ಇಲ್ಲಿ ಸೈನ್ ಕೂಡ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಕೂಡ ಅಷ್ಟೇ, ಇಫ್ ಐ ಮಲ್ಟಿಪ್ಲೈ ವೆಕ್ಟರ್ ಜೆ ಕ್ರಾಸ್ ಕೆ, ಇದ್ಯಾವುದು ಪರ್ಪೆಂಡಿಕ್ಯುಲರು, ಐ ಪರ್ಪೆಂಡಿಕ್ಯುಲರ್, ಈ ಕೇಸಲ್ಲಿ ಆನ್ಸರ್ ಐ ಬರುತ್ತೆ. ಇದನ್ನೇ ನಾನು ಉಲ್ಟಾ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಉಲ್ಟಾ ಮಲ್ಟಿಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಮೈನಸ್ ಐ ಬರುತ್ತೆ. ಲಾಸ್ಟ್ ಸ್ಟೇಟ್ಮೆಂಟ್ ಯಾವುದು, ಇಫ್ ಐ ಮಲ್ಟಿಪ್ಲೈ ದೀಸ್ ಟು ಕೆ ಕ್ರಾಸ್ ಐ, ಮಲ್ಟಿಪ್ಲೈ ಮಾಡಿದಾಗ ಬರೋಂಥ ಆನ್ಸರ್ ಯಾವುದು, ಜೆ. ಇದನ್ನೇ ಉಲ್ಟಾ ಮಾಡಿದ್ರೆ ಐ ಕ್ರಾಸ್ ಕೆ ವಿಲ್ ಬಿ ಈಕ್ವಲ್ಸ್ ಟು ವಾಟ್, ಮೈನಸ್ ಜೆ. ಯಾಕೆ ಅಂದರೆ ಎರಡು ವೆಕ್ಟರ್ಸ್ನ ಮಲ್ಟಿಪ್ಲೈ ಮಾಡಿದಾಗ ಬರೋಂಥ ಆನ್ಸರ್ ವೆಕ್ಟರು, ಆ ವೆಕ್ಟರು ಮಲ್ಟಿಪ್ಲೈ ಮಾಡಿದ್ರೆ ಎರಡೂ ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇದು ಮೇಜರ್ ಪ್ರಾಪರ್ಟಿ ಆಫ್ ಕ್ರಾಸ್ ಪ್ರಾಡಕ್ಟ್. ರಿಮೆಂಬರ್ ದಿಸ್ ಒನ್, ಇಂಪಾರ್ಟೆಂಟ್ ಫಾರ್ KCT ಇಟ್ ಸೆಲ್ಫ್. ನೆಕ್ಸ್ಟ್ ಫರ್ದರ್, ಈ ಕ್ರಾಸ್ ಪ್ರಾಡಕ್ಟನ್ನು ಯೂಸ್ ಮಾಡಿ ನಾನು ಏರಿಯಾ ಆಫ್ ಟ್ರಯಾಂಗಲ್ನ ಫೈಂಡ್ ಮಾಡ್ಬೋದು. ಇದು ಎ ಅನ್ನೋದು ಒಂದು ವೆಕ್ಟರು, ಬಿ ಅನ್ನೋದು ಒಂದು ವೆಕ್ಟರು, ಇದು ಎರಡು ಸೈಡ್ಸ್ ಆಫ್ ಟ್ರಯಾಂಗಲ್ನ ಇಂಡಿಕೇಟ್ ಮಾಡಿದಾಗ ನಾನೇನಾದರೂ ಕೂಡ ಎ ಕ್ರಾಸ್ ಬಿ ಫೈಂಡ್ ಮಾಡಿದ್ರೆ ಈ ಫಾರ್ಮುಲಾ ಏನಾಗುತ್ತೆ, ಇದು ಏರಿಯಾ ಆಫ್ ಟ್ರಯಾಂಗಲ್ ಆಗುತ್ತೆ. ಅದೇ ಈ ವೆಕ್ಟರ್ಸ್ ಗೊತ್ತಿರೋದೇ ಬದಲು ನನಗೆ ಸೈಡ್ ಗೊತ್ತು, ಯಾವುದು, ಇದು ಎ, ಇದು ಬಿ, ಇದು ಸಿ, ಈ ಥರ ಗೊತ್ತು, ಕೋವರ್ಟಿಸಿಸ್ ಗೊತ್ತು. ಈ ಕೇಸಲ್ಲಿ ಏನು ಮಾಡಬೇಕು, 1/2 ಟೈಮ್ಸ್ ಆಫ್ ವೆಕ್ಟರ್ ಎ ಬಿ ಕ್ರಾಸ್ ಎ ಸಿ ತೊಗೋಬೇಕು. ಈ ಕೇಸಲ್ಲಿ ಆನ್ಸರ್ ಏನಾಗುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ ಸಿಕ್ಕೋಗುತ್ತೆ. ಅದೇ ಥರ ನಾನೇನಾದ್ರು ಕೂಡ ಏರಿಯಾ ಆಫ್ ಪ್ಯಾರಲೋಗ್ರಾಮ್ನ ಫೈಂಡ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಯೂಸ್, ಇದು ವೆಕ್ಟರ್ ಎ, ಇದು ವೆಕ್ಟರ್ ಬಿ. ಈ ಕೇಸಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಬಿ ಫೈಂಡ್ ಮಾಡಿದ್ರೆ ಇಲ್ಲೇನು ಸಿಗುತ್ತೆ, ನನಗೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಸಿಗುತ್ತೆ. ಜೊತೆಗೆ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಒನ್ ಈಸ್ ಹೌ ಟು ಫೈಂಡ್ ಎ ಕ್ರಾಸ್ ಬಿ. ಮೀನ್ಸ್ ಯಾವುದೋ ಎರಡು ವೆಕ್ಟರ್ನ ಕೊಟ್ಟಿದ್ದಾರೆ, ಯಾವುದೋ XI ಪ್ಲಸ್ YJ plus ZK is one vector, vector B equals to K L times of I plus M times of J plus N times of K. ಈ ಥರ ಎರಡು ವೆಕ್ಟರ್ ಇದೆ. ಎ ಕ್ರಾಸ್ ಬಿ ಫೈಂಡ್ ಮಾಡಬೇಕು ಅಂದರೆ ಎ ಕ್ರಾಸ್ ಬಿ ಏನಾಗಿರುತ್ತೆ,
ಡಿಟರ್ಮಿನೆಂಟ್ ಆಫ್ ಫಸ್ಟ್ ರೋ ಯಾವತ್ತೂ ಕೂಡ ಐ ಜೆ ಕೆ ಇರುತ್ತೆ. ಸೆಕೆಂಡ್ ರೋ ಫಸ್ಟ್ ವೆಕ್ಟರ್ನ ಕಾಂಪೊನೆಂಟ್ ಇಟ್ ಇಸ್ ಎಕ್ಸ್ ವೈ ಝೆಡ್ ಇರುತ್ತೆ. ಲಾಸ್ಟ್ ಒನ್ ಎಲ್ ಎಮ್ ಎನ್ ಇರುತ್ತೆ. ದಿಸ್ ಈಸ್ whole complete theory part of vectors. Now we solve 1 marks question, 2 marks question and as well as 3 marks question. Section formula ಕಲಿಬೇಕು ವೆಕ್ಟರ್ ಫಾರ್ಮಲ್ಲಿ. ಸೆಕ್ಷನ್ ಫಾರ್ಮುಲಾ ಅಂದರೆ ಏನು? ಫಸ್ಟು ಸೆಕ್ಷನ್ ಫಾರ್ಮುಲಾ ಅಂದರೆ ಇಲ್ಲೊಂದು ವೆಕ್ಟರ್ ಇದೆ, ಇದೊಂದು ವೆಕ್ಟರ್ ಪಿ ಕ್ಯೂ ಅಂತ ಅಂದ್ಕೊಳ್ಳಿ. ಈ ಇನಿಷಿಯಲ್ ಪಾಯಿಂಟ್ ಪಿ, ಇದು ಫೈನಲ್ ಪಾಯಿಂಟ್ ಕ್ಯೂ, ಈ ಥರ ಒಂದು ವೆಕ್ಟರ್ ಇದೆ. ಸೊ ಈ ವೆಕ್ಟರ್ನ ನಾವೇನು ಮಾಡಬೇಕು? ಸೆಕ್ಷನ್ ಫಾರ್ಮುಲಾ ಅಂದರೆ ಯಾವುದೋ ಒಂದು ಪಾಯಿಂಟಲ್ಲಿ ಎರಡು ಪಾರ್ಟಾಗಿ ಕಟ್ ಆಗುತ್ತೆ ಈ ವೆಕ್ಟರ್. ಆ ಪಾಯಿಂಟು ಇಲ್ಲಿ ಬೇಕಾದ್ರೂ ಇರ್ಬೋದು, ಇಲ್ಲಿ ಬೇಕಾದ್ರೂ ಇರ್ಬೋದು, ಈ ಲೈನ್ ಎಲ್ಲಿ ಬೇಕಾದರೂ ಇರ್ಬೋದು. ಅಂದರೆ ಆರ್ ಅನ್ನೋ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಏನು ಮಾಡ್ತಿದೆ? ಈ ವೆಕ್ಟರ್ನ ಎರಡು ಪಾರ್ಟಾಗಿ ಕಟ್ ಮಾಡ್ತಿದೆ. ನನಗೆ ಈ ಆರ್ ಪಾಯಿಂಟ್ಸ್ನ ವ್ಯಾಲ್ಯೂಸ್ ಗೊತ್ತಿಲ್ಲ ಏನಿದೆ ಅಂತ, ಬಟ್ ನನಗೆ ಪಿ ಪಾಯಿಂಟ್ ಗೊತ್ತು, ಕ್ಯೂ ಪಾಯಿಂಟ್ ಗೊತ್ತು. ಕ್ಲಿಯರ್? ಈಗ ಆರ್ ಕೋಆರ್ಡಿನೇಟ್ಸ್ ಇರೋ ಕಂಡುಹಿಡಿಬೇಕು. ಏನು ಕೊಟ್ಟಿದ್ದಾರೆ ಅದಕ್ಕೆ? ಈ ಆರ್ ಅನ್ನೋ ಪಾಯಿಂಟು ಒಂದು ಪರ್ಟಿಕ್ಯುಲರ್ ರೇಷಿಯೋದಲ್ಲಿ ಕಟ್ ಮಾಡಿದೆ. ಆ ಪರ್ಟಿಕ್ಯುಲರ್ ರೇಷಿಯೋ ಏನು? ಇಲ್ಲಿ ಎಮ್ ರೇಷಿಯೋ, ಇದು ಎನ್ ರೇಷಿಯೋ. ಅಂದರೆ ಪಾಯಿಂಟ್ ಆರ್ ಡಿವೈಡ್ಸ್ ಪಿ ಕ್ಯೂ ಇನ್ ದ ರೇಷಿಯೋ ಎಮ್ ಈಸ್ ಟು ಎನ್. ಇದು ನನಗೆ ಗೊತ್ತಿರೋ ವಿಷಯ. ನಾನೀಗೇನು ಕಂಡುಹಿಡಿಬೇಕು? ಎನ್ನ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಆರ್ನ ಕಂಡುಹಿಡಿಬೇಕು ಇನ್ ಕೈಂಡ್ಸ್ ಆಫ್ ವೆಕ್ಟರ್ ಫಾರ್ಮ್. ಸೊ ಸ್ಪೇಸಲ್ಲಿ ಯಾವುದೇ ಒಂದು ಪಾಯಿಂಟ್ ಇತ್ತು ಅಂದರೂ ಕೂಡ ಆ ಪಾಯಿಂಟ್ ಏನಾಗಿರುತ್ತೆ? ತಂದೆ ಆದ ಪೊಸಿಷನ್ ವೆಕ್ಟರ್ ಇರುತ್ತೆ. ಸೊ ಇಲ್ಲಿ ನಾನೀಗ ಏನು ತೊಗೊತೀನೋ, ಓ ಕ್ಯೂ ಈಸ್ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಕ್ಯೂ. ಅದೇ ಥರ ಓ ಪಿ ಈಸ್ ವಾಟ್? ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಪಿ ಆಗಿರುತ್ತೆ. ಅದೇ ಥರ ಓ ಆರ್ ಈಸ್ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಆರ್ ಆಗಿರುತ್ತೆ. ರೈಟ್? ಸೊ ಪೊಸಿಷನ್ ವೆಕ್ಟರ್ ಇಂಡಿಕೇಟ್ ಮಾಡೋಕ್ಕೋಸ್ಕರ ಈ ಓ ಪಿನ ಪೊಸಿಷನ್ ವೆಕ್ಟರ್ನ ಏನು ತೊಗೊತೀನಿ, ಈ ಓ ಕ್ಯೂನ ಪೊಸಿಷನ್ ವೆಕ್ಟರ್ನ ಬಿ ಅಂತ ತೊಗೊತೀನಿ, ಇದು ಓ ಆರ್ ಪೊಸಿಷನ್ ವೆಕ್ಟರ್ನ ನಾನೇನು ತೊಗೊತೀನಿ? ಸ್ಮಾಲ್ ಲೆಟರ್ ಆರ್ ಅಂತ ತೊಗೊತೀನಿ. ಇದು ಡಯಾಗ್ರಾಮ್ ಫಾರ್ಮೇಟ್ ಆಯಿತು. ಇಲ್ಲಿ ಓ ಇಂಡಿಕೇಟ್ಸ್ ವಾಟ್? ಆರಿಜಿನ್. ಫಸ್ಟು ಬರೀರಿ ಡಯಾಗ್ರಾಮಲ್ಲಿ ಏನೇನು ತೋರಿಸ್ತೀವಿ ಅಂತ. ಸೊ ಡಯಾಗ್ರಾಮಲ್ಲಿ ಫಸ್ಟ್ ಏನೇನಿದೆ ಇಲ್ಲಿ? ಫಸ್ಟ್ ನೋಡಿ, ಲೆಟ್ ಪಿ ಆ್ಯಂಡ್ ಕ್ಯೂ ಬಿ ದ ಪಾಯಿಂಟ್ಸ್, right? B and Q are the points with position vector ಯಾವುದು? ಓ ಪಿ ವೆಕ್ಟರ್ ಈಕ್ವಲ್ಸ್ ಟು ವಾಟ್? ಎ ಆ್ಯಂಡ್ ಓ ಕ್ಯೂ ವೆಕ್ಟರ್ ಬಿ. ಇಷ್ಟ ಆಯಿತಾ? ಆನಂತರ ಏನು ಮಾಡುತ್ತೆ? ಆರ್ ಡಿವೈಡ್ಸ್ ಪಿ ಕ್ಯೂ, ಡಿವೈಡ್ಸ್ ಪಿ ಕ್ಯೂ ವೆಕ್ಟರ್ ಪಿ ಕ್ಯೂ ಇನ್ ದ ರೇಷಿಯೋ. ಎಷ್ಟು ರೇಷಿಯೋ? ಅವರೇ ಹೇಳಿದರೆ ಎಮ್ ಇಸ್ ಟು ಎನ್ ಅಂತ. ಇನ್ ದ ರೇಷಿಯೋ ಎಷ್ಟು? ಎಮ್ ಇಸ್ ಟು ಎನ್. ಸೊ ಆರು ಪಾಯಿಂಟ್ ಇತ್ತು ಅಂದರೆ ಆರು ಕೂಡ ಪೊಸಿಷನ್ ವೆಕ್ಟರ್ ಇದೆ. ಹಾಗಾಗಿ ಸ್ಮಾಲ್ ಆರ್ ಬಿ ಎ ಪೊಸಿಷನ್ ವೆಕ್ಟರ್ ಆಫ್ ವಿಚ್ ಒನ್? ವೆಕ್ಟರ್ ಆಫ್ ಪಾಯಿಂಟ್ ಆರ್. ಇಷ್ಟಾಯಿತು. ನಮಗೇನು ಗೊತ್ತು? ಇಲ್ಲಿ ಅಬ್ಸರ್ವ್ ಮಾಡಿ, ಈ ವೆಕ್ಟರು ಪಿ ಇಂದ ಶುರುವಾಗಿ ಕ್ಯೂಗೆ ಎಂಟಾಗಿದೆ. ಬಟ್ ಇದು ವೆಕ್ಟರ್ ಪಿ ಇಂದ ಶುರುವಾಗಿ ಆರ್ ಎಂಡಾಗಿ ಒಂದು ವೆಕ್ಟರ್ ಆಯಿತು ಪಿ ಆರ್ ಆಗಿ, ಅದು ಮತ್ತೆ ಕಟ್ಟಾಗಿ ಆರಿಂದ ಶುರುವಾಗಿ ಕ್ಯೂಗೆ ಎಂಡಾಗಿದೆ, ಇನ್ನೊಂದು ವೆಕ್ಟರ್ ಆಯಿತು. ಇದು ರೇಷಿಯೋ ಎಷ್ಟು? ಎಮ್ ಬೈ ಎನ್ ಅಂತ ಅವರೇ ಹೇಳಿದರೆ ಬರ್ಕೊಳ್ಳಿ ಎಮ್ ಬೈ ಎನ್ನ. ಈಗ ನಾನೇನಾದರೂ ಪೊಸಿಷನ್ ವೆಕ್ಟರ್ನ ಯೂಸ್ ಮಾಡಿದ್ರೆ ಇದು ಆರ್ ಅನ್ನೋದೇನು ಫೈನಲ್ ಪಾಯಿಂಟು, ಪಿ ಅನ್ನೋದೇನು ಇನಿಷಿಯಲ್ ಪಾಯಿಂಟು. ಈಗ ಜನರಲ್ ವೆಕ್ಟರ್ನ ಅಪ್ಲೈ ಮಾಡಿದ್ರೆ ಫೈನಲ್ ಪಾಯಿಂಟ್ ಮೈನಸ್ ಇನಿಷಿಯಲ್ ಪಾಯಿಂಟ್ ತೊಗೋಬೇಕು. ಅವಾಗ ಪೊಸಿಷನ್ ವೆಕ್ಟರ್ ಓ ಆರ್ ಮೈನಸ್ ಓ ಪಿ ಆರ್ ಕನ್ವರ್ಟ್ ಆಗುತ್ತೆ ಇದು. ರೈಟ್? ಅದೇ ಥರ ಡಿನಾಮಿನೇಟರ್ ಏನಾಗುತ್ತೆ? ಇದು ಪಾಯಿಂಟ್ ಓ ಕ್ಯೂ ಇಂದ ಶುರುವಾಗಿ, ಕರೆಕ್ಟಾ? ಇಲ್ಲಿ ಕ್ಯೂ ಪಾಯಿಂಟ್ ಎಂಡಿಂಗ್ ಪಾಯಿಂಟು, ಆರ್ ಪಾಯಿಂಟ್ ಸ್ಟಾರ್ಟಿಂಗ್ ಪಾಯಿಂಟ್. ಆರ್ ಪಾಯಿಂಟಲ್ಲಿ ಸ್ಟಾರ್ಟ್ ಆಗಿ ಕ್ಯೂಗೆ ಎಂಡ್ ಆಗುತ್ತೆ, ಎಮ್ ಬೈ ಎನ್. ಈಗ ಓ ಆರ್ ಅಂದರೆ ಇಲ್ಲೇನಿದೆ? ಆರ್ ವೆಕ್ಟರ್ ಇದೆ. ಅದೇ ಥರ ಪುಟ್ ಮಾಡ್ತಾ ಹೋಗಿ. ಪುಟ್ ಮಾಡಿದ್ರೆ ಓ ಆರ್ ಅಂದರೆ ಆರ್ ವೆಕ್ಟರ್, ಓ ಪಿ ಅಂದರೆ ಎ ವೆಕ್ಟರ್, ಡಿವೈಡ್ಸ್ ಓ ಕ್ಯೂ ಅಂದರೆ ಬಿ ವೆಕ್ಟರ್, ಮೈನಸ್ ಓ ಆರ್ ಅಂದರೆ ಅಗೈನ್ ಆರ್ ವೆಕ್ಟರ್ ವಿಚ್ ಈಸ್ ಈಕ್ವಲ್ಸ್ ಟು ವಾಟ್? ಎಮ್ ಬೈ ಎನ್ ಆಯಿತು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? ಈ ಪಾರ್ಟು ಎನ್ ಆರ್ ವೆಕ್ಟರ್ ಮೈನಸ್ ಎನ್ ಎ ವೆಕ್ಟರ್ ವಿಚ್ ಈಸ್ ಈಕ್ವಲ್ಸ್ ಟು ಎಮ್ ಬಿ ವೆಕ್ಟರ್
ಮೈನಸ್ ಎಮ್ ಆರ್ ವೆಕ್ಟರ್ ಆಯಿತು. ನನಗೇನು ಬೇಕೀಗ ಆರ್ ವೆಕ್ಟರ್ ಬೇಕು, ಅದಕ್ಕೋಸ್ಕರ ಇದಿಲ್ಲೇ ಇರಲಿ. ಈ ಆರ್ ವೆಕ್ಟರ್ಗೆ ಶಿಫ್ಟ್ ಮಾಡಿ ಈ ಎನ್ ಎನ ಆ ಕಡೆ ಕಳಿಸಿ. ಏನಾಗುತ್ತೆ ಆವಾಗ ಎಮ್ ಆರ್ ವೆಕ್ಟರ್ ಪ್ಲಸ್ ಎನ್ ಆರ್ ವೆಕ್ಟರ್ ವಿಚ್ ಈಸ್ ಈಕ್ವಲ್ಸ್ ಟು ಎಮ್ ಬಿ ವೆಕ್ಟರ್ ಪ್ಲಸ್ ಎನ್ ಎ ವೆಕ್ಟರ್ ಆಗುತ್ತೆ. ಇಲ್ಲಿ ಆರ್ ವೆಕ್ಟರ್ ಕಾಮನ್ ತೆಗೆದು ಎಮ್ ಪ್ಲಸ್ ಎನ್ ಆ ಕಡೆ ಕಳಿಸಿದ್ರೆ ಏನಾಗ್ತಿದು ಎಮ್ ಬಿ ವೆಕ್ಟರ್ ಪ್ಲಸ್ ಎನ್ ಎ ವೆಕ್ಟರ್ ಡಿವೈಡ್ಸ್ ಎಮ್ ಪ್ಲಸ್ ಎನ್ ಆಗುತ್ತೆ. ದಿಸ್ ಈಸ್ ಸೆಕ್ಷನ್ ಫಾರ್ಮುಲಾ. If R divides PQ in the ratio M is to N internally. Most important and simple 3 marks question in the chapter vectors. ಈಗ ನಾವು ವೆಕ್ಟರ್ಸ್ ಚಾಪ್ಟರ್ನ 1 marks 2 marks 3 marks ಕ್ವಶನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. This is most appeared 1 marks question. Find unit vector in the direction of vectors. Here vectors are given. ಸೊ ಯೂನಿಟ್ ವೆಕ್ಟರ್ ಫೈಂಡ್ ಮಾಡೋಕ್ಕೆ ನಮಗಿರೋ ಫಾರ್ಮುಲಾ ಏನು? ಎ ಕ್ಯಾಪ್ ಈಕ್ವಲ್ಸ್ ಟು ಎ ವೆಕ್ಟರ್ ಡಿವೈಡ್ಸ್ ಮ್ಯಾಗ್ನೆಟ್ಯೂಡ್ ಆಫ್ ಎ ವೆಕ್ಟರ್. ಸೊ ಸೊಲ್ಯೂಷನ್ ಏನು ಬರುತ್ತೆ? ಎ ವೆಕ್ಟರ್ ಅಂದರೆ ಕೊಟ್ಟಿರೋಂಥ ಕ್ವಶನ್ ಏನದು 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಡಿವೈಡ್ಸ್ ಮ್ಯಾಗ್ನೆಟ್ಯೂಡ್ ಆಫ್ ಏನು ಎಂಬುದು ನಾನೀಗ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು 4, 3 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು 9, 4 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು 16. ಇದನ್ನು ಸಿಂಪ್ಲಿಫೈ ಮಾಡಬಾರ್ದ್ರೆ ಮುಗಿದೋಯ್ತು. ದಟ್ ಈಸ್ 2i ಫಾರ್ 29, 2 by root 29i plus 3 by root 29j plus 4 by root 29k. ಸಿಂಪಲ್ 1 marks ಕ್ವಶನ್. ಈಗ ಸೆಕೆಂಡ್ ಕ್ವಶನ್ ಟ್ರೈ ಮಾಡಿದ್ರೆ ಸೆಕೆಂಡ್ ಕ್ವಶನ್ ಏನಿದೆ ಇಲ್ಲಿ? ಸೇಮ್ ಫಾರ್ಮುಲಾ ಎ ಕ್ಯಾಪ್ ಈಕ್ವಲ್ಸ್ ಟು ಎ ವೆಕ್ಟರ್ ಡಿವೈಡ್ಸ್ ಮ್ಯಾಗ್ನೆಟ್ಯೂಡ್ ಆಫ್ ಎ ವೆಕ್ಟರ್. ಕೊಟ್ಟಿರೋ ಕ್ವಶನ್ ನೀಟಾಗಿ ಬರೀರಿ. ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಸ್ಕ್ವೇರ್ ರೂಟ್ ಆಫ್ ಕೋಎಫಿಷಿಯಂಟ್ ಆಫ್ ಐ 1 ಸ್ಕ್ವಯರ್ plus 1 square plus 2 square. Answer is 1 by root 6i plus 1 by root 6j plus 2 by root 6k. That's it. Next question is find the value of x for which x times of I cap plus j cap plus k cap is a unit vector. ಸೊ ಯೂನಿಟ್ ವೆಕ್ಟರ್ ಅಂದ್ರೇನು? ಯಾವುದೇ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ 1 ಆದರೆ ಅದು ಯೂನಿಟ್ ವೆಕ್ಟರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋಂಥ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಿದ್ರೆ ವೆಕ್ಟರ್ ಯಾವುದು? ಎಕ್ಸ್ ಐ ಕ್ಯಾಪ್ ಎಕ್ಸ್ ಜೆ ಕ್ಯಾಪ್ ಪ್ಲಸ್ ಎಕ್ಸ್ ಕೆ ಕ್ಯಾಪ್. ಈ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಬೇಕು. ಏನಾಗುತ್ತೆ? ಇದು ಸ್ಕ್ವೇರ್ ರೂಟ್ ಆಫ್ ಫಸ್ಟ್ ಒನ್ ಯಾವುದು? ಇದು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡ್ 1 ಇದೆ. 1 ಈಕ್ವಲ್ಸ್ ಟು ರೂಟ್ 3x ಸ್ಕ್ವೇರ್ ಆಗುತ್ತೆ. ಸೊ ನನಗಾದ್ರೂ ಕೂಡ ಈ ರೂಟ್ ಕಡೆ ಶಿಫ್ಟ್ ಆದರೆ ಸೊ ನನಗೇನು ಬರುತ್ತೆ ಇಲ್ಲಿ 1 ವಿಚ್ ಈಸ್ ಈಕ್ವಲ್ಸ್ ಟು 3x ಸ್ಕ್ವೇರ್. Then x square equals to what? X square equals to 1 by 3. Then x equals to what? Plus or minus 1 divides root 3. Next question is find vector joining these 2 points. ಇಲ್ಲಿ ಪಾಯಿಂಟ್ P ಕೊಟ್ಟಿದ್ದಾರೆ, ಪಾಯಿಂಟ್ Q ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ? OP ಆಗುತ್ತೆ. ಸೊ OP ವೆಕ್ಟರ್ ತೊಗೊಂಡಾಗ ಏನು ಬರುತ್ತೆ ನನಗಿಲ್ಲಿ? ಕೋಆರ್ಡಿನೇಟ್ಸ್ ಟ್ರೈ ಮಾಡಿದ್ರೆ ಇದು 2i ಪ್ಲಸ್ 3j, ಕೆ ವ್ಯಾಲ್ಯೂ 0 ಬಿಟ್ಬಿಡಿ. ಅದೇ ಥರ OQ ಏನಾಗುತ್ತೆ? ಮೈನಸ್ ಐ ಮೈನಸ್ 2j ಮೈನಸ್ 4k ಆಗುತ್ತೆ. ನಾನೀಗ ಪಿ ಕ್ಯೂ ಫೈಂಡ್ ಮಾಡಬೇಕು. ವೆಕ್ಟರ್ ಪಿ ಕ್ಯೂ ಫೈಂಡ್ ಮಾಡಬೇಕು ಅಂದರೆ ವೆಕ್ಟರ್ ಪಿ ಕ್ಯೂ ಏನಾಗಿರುತ್ತೆ? ಇಲ್ಲಿ ಪಿ ಇನಿಷಿಯಲ್ ಪಾಯಿಂಟ್, ಕ್ಯೂ ಫೈನಲ್ ಪಾಯಿಂಟ್. ನಾವು ಯಾವತ್ತೂ ಕೂಡ
ಫೈನಲ್ ಪಾಯಿಂಟ್ ಮೈನಸ್ ಇನಿಷಿಯಲ್ ಪಾಯಿಂಟ್ ತೊಗೋಬೇಕಾಗುತ್ತೆ. ಸೊ ಈ ಥರ ತೊಗೊಂಡಾಗಿಲ್ಲ ಆನ್ಸರ್ ಏನು ಬರುತ್ತೆ, ಓ ಕ್ಯೂನ ಫಸ್ಟ್ ಬರ್ಕೊತೀನಿ. ಓ ಕ್ಯೂ ಏನಿದು ಐ ವೆಕ್ಟರ್ ಮೈನಸ್ 2j ವೆಕ್ಟರ್ ಮೈನಸ್ 4k ವೆಕ್ಟರ್. ಡಿಫ್ರೆನ್ಸ್ ಅಂದರೆ ಈ ಸಿಂಬಲ್ ಚೇಂಜ್ ಆಗುತ್ತೆ. ಮೈನಸ್ 2i ವೆಕ್ಟರ್ ಮೈನಸ್ 3j ವೆಕ್ಟರ್. ಸೊ ನಾವೀಗ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಐ ಮೈನಸ್ 2i ಮೈನಸ್ 3i ಮೈನಸ್ 2j ಮೈನಸ್ 3j ಮೈನಸ್ 5j ಆ್ಯಂಡ್ ನೆಕ್ಸ್ಟ್ ಒನ್ ಮೈನಸ್ 4k ಆಗುತ್ತೆ. ಇದು ವೆಕ್ಟರ್ ಪಿ ಕ್ಯೂ ಆನ್ಸರ್ ಸಿಕ್ತು ನಮಗೆ. ನೆಕ್ಸ್ಟ್ ಕ್ವೆಶನ್ ಈಸ್, ಎ ಬಿ ವೆಕ್ಟರ್ನ ಅವರೇ ಕೊಟ್ಟಿದ್ದಾರೆ, ಒ ಬಿ ವೆಕ್ಟರ್ನ ಕೊಟ್ಟಿದ್ದಾರೆ, ಒ ಎ ವೆಕ್ಟರ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಈಗ ಎ ಬಿ ವೆಕ್ಟರ್ ಏನಾಗುತ್ತೆ, ಎ ಬಿ ವೆಕ್ಟರ್ ವ್ಯಾಲ್ಯೂ ಫೈನಲ್ ಪಾಯಿಂಟ್ ಒ ಬಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್ ಇದು ತಗೋಬೇಕು. ಇದ್ರ ಪ್ರಕಾರವಾಗಿ ಒ ಬಿ ವೆಕ್ಟರ್ ಮೀನ್ಸ್ ಏನಿದೆ ಇಲ್ಲಿ ತಗೊಳ್ಳಿ ಅದನ್ನ. ನಂತರದಲ್ಲಿ ಮೈನಸ್ ಒ ಎ ವೆಕ್ಟರ್ ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಇಲ್ಲಿ ಎ ಬಿ ವೆಕ್ಟರ್ ಕೂಡ ನೀವು ತೊಗೋಬೋದು. 2i ಮೈನಸ್ ಜೆ ಪ್ಲಸ್ ಕೆ. ಈಗ ಸಬ್ಸ್ಟ್ರ್ಯಾಕ್ಟ್ ಮಾಡ್ತಾ ಹೋಗಿ. ಇಲ್ಲಿ ನೋಡಿ, ಇದು ಕಡೆ ಶಿಫ್ಟ್ ಆದರೆ ಪೂರ್ತಿ ಇಲ್ಲಿ 2i ಇದೆ, ಇಲ್ಲಿ 3 ಇದೆ. ಶಿಫ್ಟ್ ಆದಾಗ ಏನಾಗುತ್ತೆ, ಶಿಫ್ಟ್ ಆದಾಗ ಸೊ ಈ ಫಾರ್ಮೆಟ್ಗೆ ಆಗುತ್ತೆ. ಈಗ ಸಬ್ಸ್ಟ್ರ್ಯಾಕ್ಟ್ ಮಾಡ್ತಾ ಹೋಗಿ. 2i ಮೈನಸ್ 3i, ಸೊ ಮೈನಸ್ ಐ ಉಳಿತು. ಇಲ್ಲಿ ಮೈನಸ್ ಜೆ ಇದೆ, ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಸೊ ಪ್ಲಸ್ 3j ಆಗುತ್ತೆ. ಲಾಸ್ಟ್ ಒನ್ ಇಲ್ಲಿ ಕೆ ಇದೆ, ಇಲ್ಲಿ ಮೈನಸ್ 4k ಇದೆ. ಕೆ ಮೈನಸ್ 4k ಈಸ್ ಮೈನಸ್ 3k ವಿಚ್ ಈಸ್ ಈಕ್ವಲ್ಸ್ ಟು ವಾಟ್, ಮೈನಸ್ ಒ ಎ ವೆಕ್ಟರ್ ಆಯಿತು. ಸೊ ಒ ಎ ವೆಕ್ಟರ್ ಬೇಕು ಅಂದರೆ ಈಗ ಜಸ್ಟ್ ಸಿಂಬಲ್ ಚೇಂಜ್ ಮಾಡಿ. ಐ ವೆಕ್ಟರ್ ಮೈನಸ್ 3j ವೆಕ್ಟರ್ ಪ್ಲಸ್ 3k ವೆಕ್ಟರ್. ದಟ್ಸ್ ಇಟ್. ನೆಕ್ಸ್ಟ್ ಕ್ವೆಶನ್, ಲೆಟ್ ಎ ಆ್ಯಂಡ್ ಬಿ ಆರ್ ಟೂ ವೆಕ್ಟರ್ಸ್ ಸಚ್ ದಟ್ magnitude of A is given, magnitude of B is given, A cross B is what, unit vector. Then find angle between them. This is the question. ಸೊ ಇಲ್ಲಿ ಎ ಕ್ರಾಸ್ ಬಿ ಯೂನಿಟ್ ವೆಕ್ಟರ್ ಆದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಏನಾಗುತ್ತೆ, 1 ಆಗುತ್ತೆ. ಸೊ ಕ್ರಾಸ್ ಪ್ರಾಡಕ್ಟ್ನ ಯೂಸ್ ಮಾಡಿ ಆ್ಯಂಗಲ್ ಫೈಂಡ್ ಮಾಡೋಕೆ ಅಂದರೆ ಫಾರ್ಮುಲಾ ಯಾವುದು, ಸೈನ್ ಥೀಟಾ ಈಕ್ವಲ್ಸ್ ಟು magnitude of A cross B divides magnitude of A vector magnitude of B vector. ಈಗ ಪುಟ್ ಮಾಡಿ ವ್ಯಾಲ್ಯೂಸ್. ಈ ವ್ಯಾಲ್ಯೂ 1, ಈ ವ್ಯಾಲ್ಯೂ 3 ಮತ್ತು ಈ ವ್ಯಾಲ್ಯೂ 2/√3, ಸಾರಿ 2/3. 3 ಕ್ಯಾನ್ಸಲ್ ಆಯಿತು ಅಂದರೆ 1/√2 ಬರುತ್ತೆ. ಸೊ ಸೈನ್ ಥೀಟಾ 1/√2 ಅಂದರೆ ಯಾವ್ದು ಆನ್ಸರ್, 45 degree means pi/4 is the answer. Next question is, the value of I dot j cross k dot j dot I cross k plus k dot I cross j. ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ಐ ಜೆ ಕೆ ಅಂತ ಫಸ್ಟ್ ಬರ್ಕೊಳ್ಳಿ. ಇದೆರಡರ ಕ್ರಾಸ್ ಪ್ರಾಡಕ್ಟ್ ಏನು ಬರುತ್ತೆ, ಮಿಕ್ತಂತ ಥರ್ಡ್ ಆನ್ಸರ್ ಬರುತ್ತೆ. ಅಂದರೆ ಐ ಕ್ರಾಸ್ ಜೆ ವ್ಯಾಲ್ಯೂ ಯಾವತ್ತೂ ಕೂಡ ಕೆ ಆಗಿರುತ್ತೆ. ಸೊ ಅಂದರೆ ಈ ವ್ಯಾಲ್ಯೂ ಕೆ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಇದೆರಡು ಥಿಂಕ್ ಮಾಡಿ. ಈಗ ಜೆ ಕ್ರಾಸ್ ಕೆನ ಮಲ್ಟಿಪ್ಲೈ ಮಾಡಿ ಬರೋಂಥ ಆನ್ಸರ್ ಏನು ಬರುತ್ತೆ, ಐ ಬರಬೇಕು. ಅಂದರೆ ನಾನೇನಾದ್ರು ಕೂಡ ಜೆ ಕ್ರಾಸ್ ಕೆ ತೊಗೊಂಡ್ರೆ ಬರೋಂಥ ಆನ್ಸರ್ ಏನು ಬರುತ್ತೆ, ಐ ಬರುತ್ತೆ. ಈ ವ್ಯಾಲ್ಯೂ ಕೂಡ ಐ ಆಗಿ ರೀಪ್ಲೇಸ್ ಆಗುತ್ತೆ. ಅದೇ ಥರ ನಾನೀಗ ಕೆ ಮತ್ತು ಐನ ತಗೊಂಡಾಗ ಸೊ ಕೆ ಕ್ರಾಸ್ ಐ ವ್ಯಾಲ್ಯೂ ಕೂಡ ಏನಾಗುತ್ತೆ, ಜೆ ಆಗುತ್ತೆ. ಬಟ್ ಆದರೆ ಇಲ್ಲಿ ನಮಗೆ ಉಲ್ಟಾ ಕೊಟ್ಟಿದ್ದಾರೆ, ಐ ಕ್ರಾಸ್ ಕೆ ಕೊಟ್ಟಿದ್ದಾರೆ. ಸೊ ಕೆ ಕ್ರಾಸ್ ಐ ಜೆ ಆಯಿತು ಅಂದರೆ ಇದನ್ನು ಸ್ವಲ್ಪ ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಸಿಂಬಲ್ ವೇರಿ ಆಗಿದ್ದು ಮೈನಸ್ ಜೆ ಆಗೋಗುತ್ತೆ. ಸೊ ಈ ವ್ಯಾಲ್ಯೂ ನಮಗೀಗ ಮೈನಸ್ ಜೆ ಆಗಿ ಆನ್ಸರ್ ಕನ್ವರ್ಟ್ ಆಗುತ್ತೆ. ಇದು ಮೈನಸ್ ಜೆ ಆಯಿತು ಅಂದರೆ ಈಗ ಫಸ್ಟ್ ವ್ಯಾಲ್ಯೂ ಏನು, ಐ ಡಾಟ್ ಐ ಆಯಿತು. ಸೆಕೆಂಡ್ ವ್ಯಾಲ್ಯೂ ಇದು ಮೈನಸ್ ಜೆ ಆಗಿದ್ದರಿಂದ ಇದು ಮೈನಸ್ ಜೆ ಡಾಟ್ ಜೆ ಆಯಿತು.
ಪ್ಲಸ್ ಲಾಸ್ಟ್ ಒನ್ ಕೆ ಡಾಟ್ ಕೆ. ಯಾವುದೇ ಸೆಲ್ಫ್ ವೆಕ್ಟರ್ಗೆ ಡಾಟ್ ಪ್ರಾಡಕ್ಟ್ ಅಪ್ಲೈ ಮಾಡಿದ್ರೆ ಅದರ ವ್ಯಾಲ್ಯೂ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಅಂದರೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಐ ವ್ಯಾಲ್ಯೂ ಎಷ್ಟು, 1, ದಟ್ ಈಸ್ 1 ಸ್ಕ್ವೇರ್ ಮೀನ್ಸ್ 1. ಈ ವ್ಯಾಲ್ಯೂ ಕೂಡ 1 ಆಗುತ್ತೆ, ಈ ವ್ಯಾಲ್ಯೂ ಕೂಡ 1 ಆಗುತ್ತೆ. ಇಲ್ಲಿ +1 -1 ಕ್ಯಾನ್ಸಲ್ ಆದರೆ ಬರೋವಂಥ ಆನ್ಸರ್ +1. ಈಗ ಈ ಕ್ವಶನ್ ಅಬ್ಸರ್ವ್ ಮಾಡಿ. ವೆಕ್ಟರ್ ಎ ಡಾಟ್ ಬಿ ವಿಚ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಕ್ರಾಸ್ ಬಿ ಅಂತ ಕೊಟ್ಟಿದ್ದಾರೆ. ಆಗ ಆ್ಯಂಗಲ್ ಥೀಟಾ ಏನಾಗುತ್ತೆ, ನಾವೀಗ ಡೆಫಿನಿಷನ್ಗೆ ಹೋಗಬೇಕು. ಎ ಡಾಟ್ ಬಿ ಡೆಫಿನಿಷನ್ ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ವೆಕ್ಟರ್ ಬಿ ಕಾಸ್ ಥೀಟಾ ಬರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು ಕ್ರಾಸ್ ಪ್ರಾಡಕ್ಟ್ ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ವೆಕ್ಟರ್ ಬಿ ಸೈನ್ ಥೀಟಾ ಬರುತ್ತೆ. ಇಲ್ಲಿ ಇದು ಸೇಮ್ ವ್ಯಾಲ್ಯೂಸ್ ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿದ್ದು ಕಾಸ್ ಥೀಟಾ ಈಕ್ವಲ್ಸ್ ಟು ಸೈನ್ ಥೀಟಾ. ಇದು ಯಾವಾಗ ಆಗುತ್ತೆ, 45 ಡಿಗ್ರಿನಲ್ಲಿ ಆಗುತ್ತೆ. ಸೊ ಹಾಗಾಗಿ π/4 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಫ್ ಎ ಆ್ಯಂಡ್ ಬಿ ಆರ್ 2 ಯೂನಿಟ್ ವೆಕ್ಟರ್ಸ್, ಸೊ ಎ ಯೂನಿಟ್ ವೆಕ್ಟರ್ ಆಯ್ತು, ನಮ್ಮ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ 1 ಆಗುತ್ತೆ. ಬಿ ಕೂಡ ಯೂನಿಟ್ ವೆಕ್ಟರ್, ಇದು ಕೂಡ ಏನಾಗುತ್ತೆ 1 ಆಗುತ್ತೆ. If theta is the angle between them, a plus b is also unit vector. So what's the value of angle between them? So ಇದನ್ನೀಗ ಕಂಡುಹಿಡಿಯಬೇಕು. ಸೊ a plus b ಯೂನಿಟ್ ವೆಕ್ಟರ್ ಆಯಿತು ಅಂದರೆ ಈಗ ಸ್ಕ್ವೇರ್ ಅಪ್ಲೈ ಮಾಡ್ತೀನಿ. ಇದು a plus b ಹೋಲ್ ಸ್ಕ್ವೇರ್ ಫಾರ್ಮೆಟಿಗೆ ಬರುತ್ತೆ. ಆನ್ಸರ್ ಏನಾಗುತ್ತೆ ಇಲ್ಲಿ, ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ b ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ ವೆಕ್ಟರ್ a ಡಾಟ್ b ಆಗುತ್ತೆ. ಸೊ ಈ ವ್ಯಾಲ್ಯೂ 1, ಈ ವ್ಯಾಲ್ಯೂ ಕೂಡ 1 ಪ್ಲಸ್ 1 ಪ್ಲಸ್ 2 ಟೈಮ್ಸ್ ಆಫ್ ಎ ಡಾಟ್ ಬಿ ಅಂದರೆ ಇದು ಕೂಡ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ವೆಕ್ಟರ್ ಬಿ ಕಾಸ್ ಥೀಟಾ ಆಗುತ್ತೆ. ಸೊ ನೆಕ್ಸ್ಟ್ ದಿಸ್ 1 ಗೆಟ್ಸ್ ಕ್ಯಾನ್ಸಲ್, 0 ವಿಚ್ ಈಸ್ ಈಕ್ವಲ್ಸ್ ಟು ಇಲ್ಲಿ 1 ಪ್ಲಸ್ 2 ಟೈಮ್ಸ್ ಆಫ್ ಈ ವ್ಯಾಲ್ಯೂ ಕೂಡ 1 ಆಗುತ್ತೆ. ಕಾಸ್ ಥೀಟಾ ಮಾತ್ರ ಉಳಿತು. ಸೊ ಇದು ಶಿಫ್ಟ್ ಆದರೆ 2 cos theta which is equals to -1 ಆಗುತ್ತೆ. cos theta equals to -1/2 ಪ್ಲಸ್ 1/2 ಬಂದಿದ್ರೆ ಆಪ್ಷನ್ ಬಿ ಆನ್ಸರ್ ಆಗ್ತಿತ್ತು. ಸೊ -1/2 ಬಂದಿದೆ, ಸೆಕೆಂಡ್ ಕ್ವಾಡ್ರೆಂಟ್ಗೆ ಹೋಗಬೇಕು. ಅಂದರೆ 60 + 60 120, ಅಂದರೆ ಆನ್ಸರ್ 2π/3 ಇಸ್ ದ ಆನ್ಸರ್. ದಿಸ್ ಈಸ್ ಒನ್ ಡೈರೆಕ್ಟ್ ಕ್ವಶನ್. ಪ್ರೊಜೆಕ್ಷನ್ ಎ ಆನ್ ಬಿ ಏನು ಬರುತ್ತೆ, ಫಾರ್ಮುಲಾ ಬೇಸ್ಡ್ ಕ್ವಶನ್. ಇದಕ್ಕೆ ಆಪ್ಷನ್ ಬಿ ಆನ್ಸರ್ ಆಗುತ್ತೆ. ಅದೇ ಕ್ವಶನ್ ಅವರು ಈ ಥರ ಕೇಳ್ತಾರೆ, ಪ್ರೊಜೆಕ್ಷನ್ ಬಿ ಆನ್ ಎ ಕೇಳಿದರೆ ಏನಾಗ್ತದೆ ಆನ್ಸರ್ ಅವಾಗ, ಈ ಕೇಸಲ್ಲಿ ಆನ್ಸರ್ ಆಪ್ಷನ್ ಸಿ ಆಗ್ತಿತ್ತು. ಬಟ್ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಆಪ್ಷನ್ ಬಿ ಆನ್ಸರ್. ಅವರೇನಾದರೂ ಬಿ ಆನ್ ಎ ಕೇಳಿದಾಗ ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ರಿಮೆಂಬರ್, ಒನ್ ಆಫ್ ದ ಕ್ವಶನ್ ಆನ್ ದ ಬೇಸ್ ಆಫ್ ಡೈರೆಕ್ಟ್ ಕಾನ್ಸೆಪ್ಟ್. ಸೊ ಫಾರ್ ದಿಸ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ for which these two vectors are perpendicular. ಸೊ ಎರಡು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಏನಾಗುತ್ತೆ, ಎ ಡಾಟ್ ಬಿ ಯಾವತ್ತು 0 ಆಗುತ್ತೆ, ಗೊತ್ತಿರುವಂಥ ಕಾನ್ಸೆಪ್ಟ್. ಈಗ ಮಲ್ಟಿಪ್ಲೈ ಮಾಡಿ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ, 3 2s are 6, ಇಲ್ಲಿ ಲ್ಯಾಂಬ್ಡಾ ಇದೆ, ಇಲ್ಲಿ -1 ಇದೆ, ಮೈನಸ್ ಲ್ಯಾಂಬ್ಡಾ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಪ್ಲಸ್ 2 ವಿಚ್ ಈಸ್ ಈಕ್ವಲ್ಸ್ ಟು 0. Then lambda equals to what? 8. Option D is the answer. We discuss 2 marks questions now. So if A is a unit vector and x minus A into x plus A will be equals to 8. Find magnitude of x vector. ಈಗ ಫಸ್ಟ್ ಕೊಟ್ಟಿರೋಂಥ ಪ್ರಾಡಕ್ಟ್ ತಗೊಳ್ಳಿ. ಇಫ್ ಯು ಮಲ್ಟಿಪ್ಲೈ ಎಕ್ಸ್ ಡಾಟ್ ಎಕ್ಸ್ ಏನು ಬರುತ್ತೆ ಆನ್ಸರ್, ಇದು ಎಕ್ಸ್ ಡಾಟ್ ಎಕ್ಸ್ನ ಮಲ್ಟಿಪ್ಲೈ ಮಾಡಿದಾಗ ಬರೋಂಥ ಆನ್ಸರ್ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇಫ್ ಯು ಮಲ್ಟಿಪ್ಲೈ ದೀಸ್ ಟು, ಇದೇನಾಗ್ತದೆ ಆನ್ಸರ್, ಇದು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ವೆಕ್ಟರ್ ಎಕ್ಸ್ ಡಾಟ್ ವೆಕ್ಟರ್ ಎ. ನೆಕ್ಸ್ಟ್ ಅಗೇನ್ ಇಫ್ ಯು ಮಲ್ಟಿಪ್ಲೈ ದೀಸ್ ಟು ವೆಕ್ಟರ್ಸ್ ಇಟ್ ಗಿವ್ಸ್ ದ ಆನ್ಸರ್ ಮೈನಸ್ ವೆಕ್ಟರ್ ಎಕ್ಸ್ ಡಾಟ್ ಎ. Again, if you multiply a vector with a vector, it gives the answer minus magnitude of a vector whole square, which is equals to 8. These two values gets cancelled. Next again, magnitude of x vector minus
magnitude of A vector, which is equals to 8. Next again, magnitude of A vector equals to what? A is unit vector. That's why magnitude of A vector will be equals to 1. If it is 1, magnitude of x vector whole square, which is equals to 9. Afterwards, magnitude of x vector will be equals to 3. Right. Next, go to next question. Next question is, we have to find magnitude of vector p. Product of these two vectors is given, and then magnitude of a value is also given. Using that, we have to find magnitude of p vector. So ಈ ಕೇಸಲ್ಲಿ ಫಸ್ಟ್ ನಾವೀಗ ಸೇಮ್ ಥಿಂಗ್ನ ಅಪ್ಲೈ ಮಾಡಿದಾಗ ಮಲ್ಟಿಪ್ಲಿಕೇಶನ್ ಆಫ್ ದಿಸ್ ಒನ್ with multiplication of this one, next again multiplication of this one with multiplication of this one. So we get the answer as magnitude of a vector whole square for first one. Next one is, if you multiply a with p at that time, minus vector a dot vector b. Next again with respect to b, plus b vector dot a vector. Next again multiplication of this one is minus b vector dot p vector is magnitude of b square, which is equals to 8. Next again magnitude of vector a square minus magnitude of vector b square, which is equals to 8. So a vector is replaced by what? This will be equals to 8 times of magnitude of b whole square minus magnitude of b vector whole square, which is equals to 8. Later on it will be equals to what? 64 times of magnitude of b vector whole square minus magnitude of b square, b vector is equals to 8. Later on this will be equals to what? 63 times of magnitude of b vector whole square equals to 8. Next again magnitude of b vector whole square equals to 8 by 63. So if you apply root, magnitude of b vector will be equals to square root of 8 by 63. Next question. Obtain the projection of vector A on vector B. So ಇಲ್ಲಿ vector A ಕೊಟ್ಟಿದ್ದಾರೆ, vector B ಕೊಟ್ಟಿದ್ದಾರೆ. So formula ಯಾವುದು? Projection of vector A on B. Projection of vector A on B will be equals to what? It will be equals to vector A dot vector b divides magnitude of b vector. On the base of this, a vector is what? They given 2i plus 3j plus 2k is a vector, dot b vector is I vector I cap plus 2j cap plus k cap divides what we have? Magnitude of vector means this will be equal to square root of coefficient of I is 1 square, coefficient of j is 2 means 2 square. Next one is coefficient of k is also again 1 square. Now if you apply dot product, 2 1s are 2. Next again 3 2s are 6. Next again 2 1s are 2. It gives the answer 2. Whole divides square root of. This will be equals to what? Root 6. So answer is 10 by root 6. This is the projection of vector A on B vector. So now here we have one question, that is vector A plus P and A minus P. Magnitude of these two will be same. We have to prove these two vectors are perpendicular. Again ಮಾಡೋಕೆ first ನಾವೀಗ ಇಲ್ಲಿ magnitude of A vector plus B vector, which is equals to magnitude of A vector minus B vector is given. If you apply squaring on both sides, ಈಗ ಇದು ಲೆಫ್ಟ್ ಸೈಡು a plus b whole square ಆಯಿತು, ರೈಟ್ ಸೈಡು a minus b whole square ಆಯಿತು. On the base of that, this will be equals to what? Magnitude of vector a square, magnitude of vector b square plus 2ab. Likewise, right side is it will become like this. This value gets cancelled, this value gets cancelled. ಈ minus 2ab ಕಡೆ ಶಿಫ್ಟ್ ಆದರೆ ಪ್ಲಸ್ ಆಗುತ್ತೆ,
ನಮಗೇನು ಬಂತು 4 ಟೈಮ್ಸ್ ಆಫ್ ವೆಕ್ಟರ್ ಎ ಡಾಟ್ ಬಿ ವಿಚ್ ಈಸ್ ಈಕ್ವಲ್ಸ್ ಟು 0. 4 ಟೈಮ್ಸ್ ಆಫ್ ಎ ಡಾಟ್ ಬಿ 0 ಆಯಿತು ಅಂದರೆ ಎ ಡಾಟ್ ಬಿ ವಿಚ್ ಈಸ್ ಈಕ್ವಲ್ಸ್ ಟು 0. If a dot b equals to 0, it says that what? Vector a is perpendicular to vector b. That's it. Very simple, 2 marks. Next question is a vector, b vector, a dot b. All three values are given. We have to find magnitude of a vector minus b vector. Again, go to formula. Formula says that what? A vector minus b vector magnitude whole square will be equals to what? This will be equals to magnitude of vector a square plus magnitude of vector b square minus 2 times of vector a dot vector b. So ಈ ವ್ಯಾಲ್ಯೂ ಎಷ್ಟಾಗ್ತಿಲ್ಲ ಫಸ್ಟ್ ಇಲ್ಲಿ 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, 2 ಟೈಮ್ಸ್ ಆಫ್ a dot b equals to what? 4. So overall answer is 8. 8 minus 9 ಅಂದರೆ ಪ್ಲಸ್ 1 ಆಗುತ್ತೆ. ಪ್ಲಸ್ 1 ಪ್ಲಸ್ 4 ಪ್ಲಸ್ 5 ಆಯಿತು. ನಾನೀಗ ಶಿಫ್ಟ್ ಮಾಡಿದ್ರೆ ಈ ಆನ್ಸರ್ ಎಷ್ಟಾಗುತ್ತೆ? ಇದು ಸ್ಕ್ವೇರ್ ಶಿಫ್ಟ್ ಆದರೆ ರೂಟ್ ಆಗಿ ರೂಟ್ 5 is the answer for this one. 3-step answer question. Next here, find a vector which is the direction of vector a having the magnitude 7 units. ಸೊ ಫಸ್ಟ್ ನನಗೆ ಏನು ಬೇಕು? ಐ ವಾಂಟ್ ಟು ಫೈಂಡ್ ಯೂನಿಟ್ ವೆಕ್ಟರ್ ಇನ್ ದಿಸ್ ಒನ್. ಈ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಎಷ್ಟೋ ಇದೆ ಅದು ನನಗೆ ಬೇಕಾಗಿಲ್ಲ. ಫಸ್ಟ್ ನನಗೆ ಏನು ಮಾಡೋಕ್ಕೀಗ ಯೂನಿಟ್ ವೆಕ್ಟರ್ನ ಫೈಂಡ್ ಮಾಡಿದ್ರೆ ದಿಸ್ ಗಿವ್ಸ್ ವೆಕ್ಟರ್ ದ ಸೇಮ್ ಡೈರೆಕ್ಷನ್ ಹ್ಯಾವಿಂಗ್ ದ ಯೂನಿಟ್ ಮ್ಯಾಗ್ನಿಟ್ಯೂಡ್. ದಟ್ ಪರ್ಪಸ್ ಫಾರ್ಮುಲಾ ಈಸ್ ವಾಟ್? ಎ ಕ್ಯಾಪ್ ಡಿವೈಡ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ. ಆನ್ ದ ಬೇಸ್ ಆಫ್ ದಿಸ್ ಫಾರ್ಮುಲಾ ನ್ಯೂಮರೇಟರ್ ವಿಲ್ ಬಿ ಸೇಮ್, ದಟ್ ಈಸ್ 2i ಕ್ಯಾಪ್ plus 3j cap plus k whole divides 2 square is 4, 3 square is 9 plus 1. It gives the answer 2i plus 3j plus k whole divides 14. ಅವ್ರು ಕೇಳ್ತಿರೋದು ಇದೇ ಕ್ಯಾಪ್ ಸಿಕ್ತು, ಇದೇ ವೆಕ್ಟರ್ ಡೈರೆಕ್ಷನಲ್ಲಿ 7 ಯೂನಿಟ್ಸ್ ಬೇಕು ಅಂದರೆ ಈ ಒಬ್ಟೈನ್ಡ್ ಆನ್ಸರ್ ಎ ಕ್ಯಾಪ್ಗೆ ಮಲ್ಟಿಪ್ಲೈ ಬೈ 7 ಮಾಡಿ. ಅವಾಗ ಆನ್ಸರ್ ಏನಾಗುತ್ತೆ? ಫಸ್ಟ್ ವ್ಯಾಲ್ಯೂ 7 2s 14 ಆಗುತ್ತೆ. 14 ಐ ಕ್ಯಾಪ್ ಪ್ಲಸ್ 7 3s 21 ಜೆ ಕ್ಯಾಪ್ ಪ್ಲಸ್ 7 ಕೆ ಕ್ಯಾಪ್ ಹೋಲ್ ಡಿವೈಡ್ಸ್ ರೂಟ್ 14 ಇಸ್ ದ ಆನ್ಸರ್ ಫಾರ್ ದಿಸ್ ಒನ್. ಸ್ಪ್ಲಿಟ್ ಮಾಡಿ ಬರೆದ್ರೆ 14 by root 14i plus 21 by root 14j plus 7k divides root 14 is the answer for this question. Next question is a ವೆಕ್ಟರ್ನ ಕೊಟ್ಟಿದ್ದಾರೆ, b ವೆಕ್ಟರ್ನ ಕೊಟ್ಟಿದ್ದಾರೆ. ನಾವೀಗೇನು ತೋರಿಸ್ಬೇಕು? a plus b and a minus b are perpendicular ಅಂತ ತೋರಿಸ್ಬೇಕು. ಆ ಪರ್ಪಸ್ಗೋಸ್ಕರ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ. ಅಡಿಷನಿಗೆ ಯಾವ ಥರ ಮಾಡ್ತೀರಾ? ಐ ಕಾಂಪೊನೆಂಟ್ ಜೊತೆ ಆ್ಯಡ್ ಆಗಬೇಕು. ಇಲ್ಲಿ 5i ಇದೆ, ಇಲ್ಲಿ 1i ಇದೆ, ಟೋಟಲ್ 6i ಆಗುತ್ತೆ. ಸಿಮಿಲರ್ಲಿ ಜೆ ಕ್ಯಾಪ್, ಇಲ್ಲಿ ಮೈನಸ್ ಜೆ ಇದೆ, ಇಲ್ಲಿ ಪ್ಲಸ್ 3 ಇದೆ, -1 ಪ್ಲಸ್ 3 ಏನಾಗುತ್ತೆ? ಪ್ಲಸ್ 2 ಆಗುತ್ತೆ. 2j ಕ್ಯಾಪ್ ಲಾಸ್ಟ್ ಒನ್, ಇಲ್ಲಿ ಪ್ಲಸ್ 3 ಇದೆ, ಇಲ್ಲಿ -5 ಇದೆ, 3 minus 5 is -2k ಆಯಿತು. ಇದು a ಪ್ಲಸ್ ಬಿ. ಇದೇ ಥರ ಈಗ a ಮೈನಸ್ ಬಿ ಬೇಕು ನನಗೀಗ. a ಮೈನಸ್ ಬಿ ಬೇಕು ಅಂದರೆ a ರಿಮೈನ್ ಸೇಮ್ ಇರುತ್ತೆ. ವೆಕ್ಟರ್ ಬಿನಲ್ಲಿ ಸಿಂಬಲ್ ಚೇಂಜ್ ಮಾಡಿ, ದಟ್ ಈಸ್ -i -3j ಪ್ಲಸ್ 5k ಆಗುತ್ತೆ. ಈಗ ಡಿಫ್ರೆನ್ಸ್ ತಗೊಳ್ಳಿ, 5i minus i ಇದು 4i ಆಗುತ್ತೆ, 3j minus j ಇದು 4j ಆಗುತ್ತೆ, 3 plus 5 ಇದು 8k ಆಗುತ್ತೆ. ಈಗ ಡಾಟ್ ಪ್ರಾಡಕ್ಟ್ನ ಅಪ್ಲೈ ಮಾಡಿ, a ಪ್ಲಸ್ ಬಿ ಡಾಟ್ a ಮೈನಸ್ ಬಿನ ಅಪ್ಲೈ ಮಾಡಿದ್ರೆ ಇಲ್ಲೇನಾಗುತ್ತೆ? ಇಲ್ಲಿ ಈ ಫಸ್ಟ್ ಎಂಟ್ರಿ 6 ಇದೆ, ಈ ಫಸ್ಟ್ ಎಂಟ್ರಿ 4 ಇದೆ. ಮಲ್ಟಿಪ್ಲೈ ಮಾಡಿದ್ರೆ
6 4 +24 ಆಯಿತು. ಇಲ್ಲಿ +2 ಇದೆ, ಇಲ್ಲಿ -4 ಇದೆ. ಮಲ್ಟಿಪ್ಲಿಕೇಶನ್ ಏನು ಬರುತ್ತೆ? -8 ಬಂತು. ಇಲ್ಲೂ ಅಷ್ಟೇ -2 ಇದೆ, +8 ಇದೆ. 8 2 16 ಬಟ್ ನೆಗೆಟಿವ್. ಸೊ ಆನ್ಸರ್ ಏನಾಗುತ್ತೆ ಈಗ 0 ಆಯಿತು. ಡಾಟ್ ಪ್ರಾಡಕ್ಟ್ 0 ಬಂತು ಅಂದರೆ ಏನರ್ಥ? ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಅರ್ಥ. ದಟ್ಸ್ ಇಟ್. So we have to find angle between these two vectors now. So how we can find angle between them? ವೆಕ್ಟರ್ ಎ ಕೊಟ್ಟಿದ್ದಾರೆ, ವೆಕ್ಟರ್ ಬಿ ಕೊಟ್ಟಿದ್ದಾರೆ. ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಅದು? ಕಾಸ್ ಥೀಟಾ ವಿಚ್ ಈಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ magnitude of b vector. This is the formula to find cos theta. To find this one, ಫಸ್ಟ್ ನನಗೆ ಏನು ಬೇಕು? ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬೇಕು. ಇದ್ರ ವ್ಯಾಲ್ಯೂ ಎಷ್ಟು? ಸ್ಕ್ವೇರ್ ರೂಟ್ ಆಫ್ ಕೋಎಫಿಷಿಯಂಟ್ ಏನಿದೆ? 1 ಇದೆ, 1 ಸ್ಕ್ವೇರ್, 1 ಇದೆ, 1 ಸ್ಕ್ವೇರ್, ಇಲ್ಲಿ -1 ಇದೆ, ಹಾಗಾಗಿ -1 ಹೋಲ್ ಸ್ಕ್ವೇರ್. ಆನ್ಸರ್ ಈಸ್ ವಾಟ್? √3. ಅದೇ ಥರ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಏನು ಬರುತ್ತೆ ಇಲ್ಲಿ? ಅದು ಕೂಡ ಸೇಮ್. 1 ಸ್ಕ್ವೇರ್ ಈಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಆನ್ಸರ್ ಈಸ್ √3. ನಂತರ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ವ್ಯಾಲ್ಯೂ ಏನಾಗುತ್ತೆ? ಕೋಎಫಿಷಿಯಂಟ್ ಆಫ್ ಐ 1 ಇಂಟು 1 ದಟ್ ಈಸ್ 1, ಅಗೇನ್ 1 ಇಂಟು 1 ಅಗೇನ್ ಪ್ಲಸ್ 1, -1 ಇಂಟು ಪ್ಲಸ್ 1 ಈಸ್ -1. ದೀಸ್ ಟು ಗೆಟ್ಸ್ ಕ್ಯಾನ್ಸಲ್. ಎ ಡಾಟ್ ಬಿ ಈಕ್ವಲ್ಸ್ ಟು ವಾಟ್? 1. So a dot b equals to 1. Denominator is √3 into √3. Answer is 1/3. So cos theta equals to what? 1/3. Then theta will be equals to cos inverse of 1/3. That's it. ಈಗ 3 marks questions ನೋಡ್ತಾ ಹೋದರೆ, ಫಸ್ಟ್ ಕ್ವಶನ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್ whose adjacent sides are given by these two vectors are given. ಈಗ ನಾವೇನು ಮಾಡಬೇಕು? ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫಾರ್ಮುಲಾನ ಫಸ್ಟ್ ತೊಗೋಬೇಕು. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫಾರ್ಮುಲಾ ಯಾವುದು? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಬಿನ ಫೈಂಡ್ ಮಾಡಬೇಕು. ಬಿಫೋರ್ ದ್ಯಾಟ್ ಐ ವಾಂಟ್ ಟು ಫೈಂಡ್ ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ವಿಲ್ ಬಿ ಈಕ್ವಲ್ಸ್ ಟು ವಾಟ್ ಇಯರ್? ಎ ಕ್ರಾಸ್ ಬಿ ವ್ಯಾಲ್ಯೂ ಈಸ್, ಫಸ್ಟ್ ರೋ ಏನು ಬರುತ್ತೆ? ಐ ಜೆ ಕೆ ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾನ್ಷನಲ್ಲಿ. ಸೆಕೆಂಡ್ ರೋ ಏನು ಬರುತ್ತೆ? ಕೋಎಫಿಷಿಯಂಟ್ಸ್ ಆಫ್ ಫಸ್ಟ್ ವೆಕ್ಟರ್ ದಟ್ ಈಸ್ 1 -1 ಆ್ಯಂಡ್ ದೆನ್ 3. ಸೆಕೆಂಡ್ ವೆಕ್ಟರ್ ಏನು ಬರುತ್ತೆ? 2 -7 ಆ್ಯಂಡ್ 1. ಈ ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಿ ಐ ಟೈಮ್ಸ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ದೀಸ್ ಟು ವ್ಯಾಲ್ಯೂ ಇಸ್ ವಾಟ್? -1. ಅಗೇನ್ ಮಲ್ಟಿಪ್ಲಿಕೇಶನ್ ಆಫ್ ದೀಸ್ ಟು ವ್ಯಾಲ್ಯೂ ಈಸ್ -7 ಇಂಟು 3 -21 ಬರುತ್ತೆ. ಸಿಂಬಲ್ ಉಲ್ಟಾ ಮಾಡಿ ಬರೀರಿ, +21 ಆಯಿತು. ಯಾಕೆ ಸಿಂಬಲ್ ಉಲ್ಟಾ ಮಾಡಬೇಕು? ಇಲ್ಲಿ -21 ಆಗುತ್ತೆ, ಅದಕ್ಕೋಸ್ಕರ ಡೈರೆಕ್ಟಾಗಿ ಬರೆದೀನಿ. ಸೆಕೆಂಡ್ ವ್ಯಾಲ್ಯೂ ಇದು ಪ್ಲಸ್ ಆಯಿತು, ಇದು ಮೈನಸ್ಸು ಮತ್ತು ಇದು ಪ್ಲಸ್ ಅಲ್ವಾ ಡಿಟರ್ಮಿನೆಂಟ್ ಪ್ರಕಾರ. ಈ ಮೈನಸ್ ತೊಗೊಂಡ್ರೆ ಇಲ್ಲಿ ನೆಕ್ಸ್ಟ್ ಈಗ ಏನು ಮಾಡಬೇಕು? ಬೈ ಲೀವಿಂಗ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ನೆಕ್ಸ್ಟ್ ಟೇಕ್ ಮಲ್ಟಿಪ್ಲಿಕೇಶನ್ ಆಫ್ ದೀಸ್ ಟು ವ್ಯಾಲ್ಯೂ. 1 into 1 is 1 minus 2 3s are 6. Done. Next we go for first row last column. Symbol is what? Positive. By leaving first row and last column, multiply this value. This is -7. K times of -7. Multiplication is -2. Minus of -2 is +2. Simplified answer is, this will be equals to what? 20i, this is -5. -5 into minus of -5 is +5j -5k. This is the vector. ಈಗ ನಾವೀಗ ಏನು ಮಾಡಬೇಕು? ಇದಕ್ಕೆ ಮಾಡ್ಯುಲಸ್ ಅಪ್ಲೈ ಮಾಡಬೇಕು. ಮಾಡ್ಯುಲಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ ಫಸ್ಟ್ ವ್ಯಾಲ್ಯೂ ಇಸ್ 20 ಸ್ಕ್ವೇರ್, 5 ಸ್ಕ್ವಯರ್, 5 ಸ್ಕ್ವೇರ್ ಆಗುತ್ತೆ. ಅಲ್ಲಿಗೆ ಆನ್ಸರ್ ಏನು ಬರ್ತಿತ್ತು? 20 ಸ್ಕ್ವೇರ್ ಈಸ್ 400 ಪ್ಲಸ್ 20 ಪ್ಲಸ್ 25. ಆನ್ಸರ್ ಈಸ್ 50. ಸೊ ಆನ್ಸರ್ ಈಸ್ √450 ಆಗುತ್ತೆ. ಡನ್.
√450 ಆಗಿ ಆನ್ಸರ್ ಬರುತ್ತೆ. ಇದನ್ನು ಸ್ಪ್ಲಿಟ್ ಮಾಡಿ ಬರೆದ್ರೆ ಸ್ಕ್ವಯರ್ ರೂಟ್ ಆಫ್ 25 ಇಂಟು 19 ಆಗುತ್ತೆ ಹೌದಲ್ವಾ. ಎಗೇನ್ 25 ಆಚೆ ಬಂದರೆ 5√19 ಸ್ಕ್ವಯರ್ ಯೂನಿಟ್ಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಒನ್. ನಂತರ ಇಲ್ಲಿ ನೋಡಿ, ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ ಅವೇನಿವು ವರ್ಟಿಸಿಸ್ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಎ ಬಿ ಸಿ ಇದು ಗೊತ್ತು. ನಾನೀಗ ಏರಿಯಾನ ಕಂಡುಹಿಡಿಬೇಕು. ಅದಕ್ಕೆ ನಾವೇನು ಮಾಡಬೇಕು, ಫಸ್ಟ್ ಈಗ ಯಾವುದಾದ್ರು ಎರಡು ಸೈಡ್ನ ಕಂಡುಹಿಡಿಬೇಕು. ಒಂದು ಎ ಬಿ ವೆಕ್ಟರ್ ಕಂಡುಹಿಡಿರಿ, ಇನ್ನೊಂದು ಎ ಸಿ ವೆಕ್ಟರ್ ಕಂಡುಹಿಡಿರಿ. ನಿಮ್ಮ ಇಷ್ಟ, ಅಥವಾ ಒಂದು ವೆಕ್ಟರ್ ರಿಪೀಟ್ ಆಗಿ ಆ ಥರ ತೊಗೋಬೇಕಷ್ಟೆ. ಇಲ್ಲಿ ನೋಡಿ, ನಾನು ತೊಗೊಂಡಿದ್ದೀಗ ಈ ಎ ಬಿ ಕಂಡುಹಿಡಿತೀನಿ, ಎ ಸಿ ಕಂಡುಹಿಡಿತೀನಿ. ನೀವು ಈ ಥರ ಫೈಂಡ್ ಮಾಡ್ಬೋದು. ಬಿ ಎ ಫೈಂಡ್ ಮಾಡಿ ಬಿ ಸಿ ಫೈಂಡ್ ಮಾಡ್ಬೋದು, ಅಥವಾ ಇಲ್ಲಿ ಸಿ ಬಿ ಫೈಂಡ್ ಮಾಡಿ ಇಲ್ಲಿ ಸಿ ಎ ಫೈಂಡ್ ಮಾಡೋದು, ನಿಮ್ಮ ಚಾಯ್ಸ್. ನಾನೀಗ ತೊಗೊತಿರೋದು ಎ ಬಿ ಆ್ಯಂಡ್ ಎ ಸಿ ತೊಗೊತೀನಿ. ಎ ಬಿ ತೊಗೊಂಡಾಗ ಇಲ್ಲಿ ಬಿ ಫೈನಲ್ ಪಾಯಿಂಟ್ ಆಗುತ್ತೆ, ಎ ಇನಿಷಿಯಲ್ ಪಾಯಿಂಟ್ ಆಗುತ್ತೆ. ಅದಕ್ಕೋಸ್ಕರ ಪಾಯಿಂಟ್ ಬಿನ ಫಸ್ಟ್ ಬರ್ಕೊಳ್ಳಿ. 1 2 3 ಮೈನಸ್ ಪಾಯಿಂಟ್ ಏನಿದೆ 1 1 1. ಈಗ ಡಿಫ್ರೆನ್ಸ್ ತೊಗೊಂಡ್ರೆ 1 ಮೈನಸ್ 1 ಈಸ್ 0, 2 ಮೈನಸ್ 1 ಈಸ್ 1, ಅಗೈನ್ 3 ಮೈನಸ್ 1 ಈಸ್ 2. ಸೇಮ್ ಈಗ ಫಸ್ಟ್ ಪಾಯಿಂಟ್ ಸಿ ತೊಗೊಳ್ಳಿ. 2 3 1 ಮೈನಸ್ 1 1 1. ಈಗ ಡಿಫ್ರೆನ್ಸ್ ತೊಗೊಂಡ್ರೆ 2 ಮೈನಸ್ 1 ಈಸ್ ವಾಟ್ 1, 3 ಮೈನಸ್ 1 ಈಸ್ ವಾಟ್ 2, 1 ಮೈನಸ್ 1 ಈಸ್ ವಾಟ್ 0. ನನಗೀಗ ಎ ಬಿ ಸಿಕ್ತು, ಎ ಸಿ ಸಿಕ್ತು. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಯಾವುದು? ಇದ್ಯಾವತ್ತು ಕೂಡ ಹಾಫ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಇಂಟು ಎ ಸಿ ಆಗುತ್ತೆ. ಅದರ ಪ್ರಕಾರವಾಗಿ ಫಸ್ಟು ಹಾಫ್ ಆಫ್, ನನಗೆ ಎ ಬಿ ಕ್ರಾಸ್ ಎ ಸಿ ಬೇಕು ಅಂದರೆ ಯಥಾ ಪ್ರಕಾರ ಫಸ್ಟ್ ರೋ ಸೇಮ್ ಐ ಜೆ ಕೆ. ಸೆಕೆಂಡ್ ರೋ ಏನು ಎ ಬಿ 0 1 2 1 2 0. ಎಕ್ಸ್ಪ್ಯಾಂಡ್ ಮಾಡಿ, ಈಗ 1/2ನ ಹಾಗೆ ಇಡ್ತೀನಿ. ಐ ಟೈಮ್ಸ್ ಆಫ್ 1 0 0, ಈ ವ್ಯಾಲ್ಯೂ +4 ಬರುತ್ತೆ. 0 ಮೈನಸ್ 4 ಆಯಿತು. ಮೈನಸ್ ಜೆ ಟೈಮ್ಸ್ ಆಫ್ ಜೆ ತೊಗೊಂಡಾಗ ರೆಸ್ಪೆಕ್ಟಿವ್ ರೋ ರೆಸ್ಪೆಕ್ಟಿವ್ ಕಾಲಮ್ ಬಿಟ್ಟರೆ 0 ಇಂಟು 0 0 ಮೈನಸ್ 2 ಪ್ಲಸ್ ಕೆ ಟೈಮ್ಸ್ ಆಫ್ ಕೆ ಅಂದರೆ ಫಸ್ಟ್ ರೋ ಲಾಸ್ಟ್ ಕಾಲಮ್ ಬಿಡಬೇಕು. 0 ಮೈನಸ್ 1. ಸೊ ಸಿಕ್ಕಂಥ ಆನ್ಸರ್ ಈಗ ಏನು ಬರುತ್ತೀಗ 1/2 ಟೈಮ್ಸ್ ಆಫ್ ಇದು ಏನು ಬಂತೀಗ -4i ನೆಕ್ಸ್ಟ್ ಒನ್ ಪ್ಲಸ್ 2j ಮೈನಸ್ ಕೆ. ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿದ್ರೆ 1/2 ಟೈಮ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಈಸ್ 16 ಪ್ಲಸ್ 2 ಸ್ಕ್ವೇರ್ ಈಸ್ 4 ಪ್ಲಸ್ 1. ಆನ್ಸರ್ ಈಸ್ 1/2 ಟೈಮ್ಸ್ ಆಫ್ √21 ಸ್ಕ್ವೇರ್ ಯೂನಿಟ್ಸ್. Next question is A, B, C are 3 unit vectors. ಅಂದರೆ magnitude of A vector equals to magnitude of B vector equals to magnitude of C vector ಏನಾಗಿರುತ್ತೆ 1 ಆಗಿರುತ್ತೆ. And condition A plus B plus C equals to 0. Then what's the value of this one? ಇಲ್ಲಿ ನೋಡಿ ಡಾಟ್ ಇದೆ ಅಂದರೆ you have to apply dot product. On the base of that I am taking vector A plus vector B plus vector C dot with vector A plus vector B plus vector C. It will be equals to what? Magnitude of vector A plus vector B plus vector C whole square ಕನ್ವರ್ಟ್ ಆಗುತ್ತೆ. ಈಗ A plus B plus C ಫಾರ್ಮುಲಾ ಅಪ್ಲೈ ಮಾಡಿದಾಗ ಇದು ವ್ಯಾಲ್ಯೂ ಏನಾಗುತ್ತೆ? ಈ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಆಫ್ A ಸ್ಕ್ವಯರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ B ಸ್ಕ್ವಯರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ C ಸ್ಕ್ವಯರ್ ಪ್ಲಸ್ 2 ಟೈಮ್ಸ್ ಆಫ್ 2AB 2BC 2CA ಬರುತ್ತೆ. ನಾನು 2 ಮೊದಲೇ ಕಾಮನ್ ತೆಗೆದುಬಿಟ್ಟು 2AB ಅಂದರೆ 2 ಟೈಮ್ಸ್ ಆಫ್ ವೆಕ್ಟರ್ A ಡಾಟ್ B ಪ್ಲಸ್ B ಡಾಟ್ C
ಪ್ಲಸ್ ಸಿ ಡಾಟ್ ಎ ಆಯಿತು. ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ 0, ಹಾಗಾಗಿ ಈ ಸೈಡ್ ವ್ಯಾಲ್ಯೂ 0 ಆಗೋಯ್ತು. ಇದ್ರ ವ್ಯಾಲ್ಯೂ ಎಷ್ಟು? 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 2 ಟೈಮ್ಸ್ ಆಫ್ ರಿಕ್ವೈರ್ಡ್ ಕ್ವಾಂಟಿಟಿ ಎಕ್ಸ್ ಅಂತ ತೊಗೊಂಡ್ರೆ ಇಲ್ಲಿ 2x ಅಂತ ಬರ್ಕೊತೀನಿ. ಇದು 1 ಪ್ಲಸ್ 1 ಪ್ಲಸ್ 1 ಈಸ್ ವಾಟ್ 3. ಈ ಕಡೆ ಶಿಫ್ಟ್ ಆದರೆ -3 ಆಗುತ್ತೆ. ಮತ್ತು 2 ಈ ಕಡೆ ಬಂದರೆ 2 ಆಗುತ್ತೆ. -3/2 ಈಕ್ವಲ್ಸ್ ಟು ವಾಟ್? ರಿಕ್ವೈರ್ಡ್ ಕ್ವಾಂಟಿಟಿ ವೆಕ್ಟರ್ ಎ ಡಾಟ್ ಬಿ ಪ್ಲಸ್ ವೆಕ್ಟರ್ ಬಿ ಡಾಟ್ ಸಿ ಪ್ಲಸ್ ವೆಕ್ಟರ್ ಸಿ ಡಾಟ್ ಎ. ದಟ್ಸ್ ಇಟ್. ಸೊ ನೆಕ್ಸ್ಟ್ ಕ್ವಶನ್, ವೆಕ್ಟರ್ ಎ, ವೆಕ್ಟರ್ ಬಿ, ವೆಕ್ಟರ್ ಸಿ 3 ವೆಕ್ಟರ್ ಕೊಟ್ಟಿದ್ದಾರೆ. ಜೊತೆಗೆ ಎ ಪ್ಲಸ್ ಲ್ಯಾಂಬ್ಡಾ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ ಅಂತ ಹೇಳಿದ್ದಾರೆ. ನಾವೀಗ ಲ್ಯಾಂಬ್ಡಾ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಸೊ ಇಲ್ಲಿ ಎ ಪ್ಲಸ್ ಲ್ಯಾಂಬ್ಡಾ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ ಅಂದರೆ ಏನು ಮಾಡ್ತೀರಾ? ಎ ಪ್ಲಸ್ ಲ್ಯಾಂಬ್ಡಾ ಬಿ ಡಾಟ್ ಸಿ, ದಿಸ್ ವ್ಯಾಲ್ಯೂ ಈಕ್ವಲ್ಸ್ ಟು ವಾಟ್? 0. ವೈ? ಬಿಕಾಸ್ ದಿಸ್ ಟು ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಡಾಟ್ ಪ್ರಾಡಕ್ಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು ಫಸ್ಟ್ ಒನ್ ಬಿಕಮ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಸಿ ಆಗುತ್ತೆ, ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಸಿ ಆಗುತ್ತೆ, ವಿಚ್ ಇಸ್ ಈಕ್ವಲ್ಸ್ ಟು ವಾಟ್? 0. ಸೊ ನಾನೀಗ ಎ ಡಾಟ್ ಸಿ ತೊಗೊಂಡ್ರೆ ವೆಕ್ಟರ್ ಎ ಇಂದೆ ಕಾಂಪೊನೆಂಟ್ಸು 2, 2, 3. ನಾನು ಜಸ್ಟ್ ನಂಬರ್ಸ್ ಬರ್ಕೊತಾ ಇದ್ದೀನಿ. ಡಾಟ್ ವಿತ್ ವೆಕ್ಟರ್ ಸಿ ಕಾಂಪೊನೆಂಟ್ಸ್ ಇದೆ 3, 1, 0. ಯಾಕೆ? ಕೆ ಕಾಂಪೊನೆಂಟ್ ಇಲ್ಲ, ದಟ್ಸ್ ವೈ 0. ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ವೆಕ್ಟರ್ ಬಿ ಏನಿದೆ? -1, 2, ಪ್ಲಸ್ 1. ಮತ್ತು ಸಿ ವ್ಯಾಲ್ಯೂ 3, 1, 0, ವಿಚ್ ಈಸ್ ಈಕ್ವಲ್ಸ್ ಟು 0. ಈಗ ಮಲ್ಟಿಪ್ಲೈ ಮಾಡಿ. 3 2s are 6 ಪ್ಲಸ್ 2 1s are 2 ಪ್ಲಸ್ 3 into 0, 0 plus lambda times of multiplication. This value is -3. This value is +2 plus 0, which is equals to what? 0. Later on, ಇದೆಲ್ಲ ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ 8 ಬರುತ್ತೆ. ಪ್ಲಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ -1, ವಿಚ್ ಈಸ್ ಈಕ್ವಲ್ಸ್ ಟು 0. ಈ ಕಡೆ ಶಿಫ್ಟ್ ಆದರೆ ಪ್ಲಸ್ ಆಗುತ್ತೆ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಈಕ್ವಲ್ಸ್ ಟು ವಾಟ್? 8 ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಫೈಂಡ್ ದ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದಿ ವೆಕ್ಟರ್ ಅಂದರೆ ಅರ್ಥ ಏನು? ನಾನೀಗ 2 ವೆಕ್ಟರ್ನ ಮಲ್ಟಿಪ್ಲೈ ಮಾಡಿದಾಗ 2 ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಆಗಿರೋ 1 more ವೆಕ್ಟರ್ ಬೇಕು ಅಂದರೆ ಅರ್ಥ ಇದು ವೆಕ್ಟರ್ ಎ, ಇದು ವೆಕ್ಟರ್ ಬಿ ಆದರೆ ಇದು ಎ ಕ್ರಾಸ್ ಬಿ ಆಗಿರುತ್ತೆ. ಸೊ ಈ ಕ್ವಶನ್ ಸಾಲ್ವ್ ನನಗೆ ಫಸ್ಟ್ ಏನು ಬೇಕು? ನನಗೆ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಫಸ್ಟ್ ಬೇಕು. ಅದು ಸಿಕ್ಕ ನಂತರ ಸೆಕೆಂಡ್ ಪಾರ್ಟ್ ಆಫ್ ಕ್ವಶನ್ ಹೋಗೋಣ. ಈಗ ಫಸ್ಟ್ ಪಾರ್ಟ್ ಆಫ್ ಕ್ವಶನಲ್ಲಿ ಎ ಕ್ರಾಸ್ ಬಿ ವ್ಯಾಲ್ಯೂ ಎಷ್ಟು? ಐ, ಜೆ, ಕೆ. ಫಸ್ಟ್ ರೋ 2, 1, 3. ಸೆಕೆಂಡ್ ರೋ 3, 5, -2. Expand determinant expansion is I times of multiplication of these two values -2. Again multiplication of these two is 5 3s are 15 according to formula minus, that's why -15. Done. Minus j times of multiplication of these two is -4 minus 3 into 3 is 9. Next plus k times of, by leaving first row third column, multiplication of these two is 10 minus this is 3. So answer is -17i. 9 plus 4 plus 13j plus 7k. Next we have to find unit vector of this one. ಅವರೇನು ಕೇಳಿದ್ರಲ್ಲಿ ನನಗೀಗ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಸಿಕ್ತು. ಈ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ 10 ಯೂನಿಟ್ಸ್ ಇರಬೇಕು ಅಂದರೆ ಫಸ್ಟ್ ಈಗ ಇದನ್ನು ವೆಕ್ಟರ್ ಸಿ ಅಂತ ತೊಗೊಂಡ್ರೆ ಸಿ ಕ್ಯಾಪ್ನ ಫಸ್ಟು ಫೈಂಡ್ ಮಾಡಬೇಕು. ಸಿ ಕ್ಯಾಪ್ಗೆ 10 ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆನ್ಸರ್ ಸಿಕ್ಕೋಗುತ್ತೆ. ಸಿ ಕ್ಯಾಪ್ ಈಕ್ವಲ್ಸ್ ಟು ವಾಟ್ ಇಯರ್? ಫಸ್ಟ್ ಯು ಹ್ಯಾವ್ ಟು ಟೇಕ್ ವೆಕ್ಟರ್ ಸಿ
divides magnitude of vector C, that is minus 17I cap plus 13J cap plus 7K cap whole divides square root of 17 square is 289, 13 square is 169, this one is 49. It gives the answer. Now this value is multiplied by 10. What happens? Left side become 10C cap, which is equals to 17 tens are minus 170I plus 130J plus 70K divides ಈ ವ್ಯಾಲ್ಯೂ ಎಷ್ಟಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 507. This is the answer for this question. Thank you.